ಓಕೆ ಸ್ಟಾರ್ಟ್. ನಮಸ್ಕಾರ. ಡಾಕ್ಟರ್ ಪಿ ದೇವರಾಜು, ಅಸಿಸ್ಟೆಂಟ್ ಪ್ರೊಫೆಸರ್, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಚಾಮರಾಜನಗರ. ನಾನು ಇವತ್ತು ಚರ್ಚೆ ಮಾಡ್ತಾ ಇರ್ತಕ್ಕಂಥ ವಿಷಯ ಫಂಡಮೆಂಟಲ್ ರೈಟ್ಸ್ ಇಟ್ಸ್ ಡೆವಲಪ್ಮೆಂಟ್, ಮೂಲಭೂತ ಹಕ್ಕುಗಳು ಮತ್ತು ಅದರ ಬೆಳವಣಿಗೆ. ಭಾರತ ಸಂವಿಧಾನದ ನಾನ್ ಕೋರ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾನ್ ಕೋರ್ ಸಬ್ಜೆಕ್ಟ್ನಲ್ಲಿ ಮೂಲಭೂತ ಹಕ್ಕುಗಳು ಎರಡನೇ ಯೂನಿಟ್. ಈ ಎರಡನೇ ಯೂನಿಟ್ನಲ್ಲಿ ಮೂಲಭೂತ ಹಕ್ಕುಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿಸ್ತೃತವಾದಂಥ ವಿವರಣೆಯನ್ನು ನಾವು ನೋಡ್ಬೋದು. ಮೂಲಭೂತ ಹಕ್ಕುಗಳು ಅಂದರೆ ಏನು, ಮೂಲಭೂತ ಹಕ್ಕುಗಳ ವಿಕಾಸ, ಮೂಲಭೂತ ಹಕ್ಕುಗಳ ಸ್ವರೂಪ ಭಾರತ ಸಂವಿಧಾನದಲ್ಲಿ, ಈ ವಿಷಯಗಳ ಬಗ್ಗೆ ನಾವು ಈ ತರಗತಿನಲ್ಲಿ ವಿಸ್ತೃತವಾಗಿ ನಾವು ತಿಳ್ಕೊಳ್ಳೋಣ. ಮೂಲಭೂತ ಹಕ್ಕುಗಳು ವ್ಯಕ್ತಿಯ ಸರ್ವತೋಮುಖ ಅಭ್ಯುದಯಕ್ಕೆ, ವ್ಯಕ್ತಿಯ ವೈಯಕ್ತಿಕ ಅಭ್ಯುದಯಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಮೂಲಭೂತ ಅಂಶ ಅಂತೇಳಿ ನಾವು ಅದನ್ನು ಕಾಣಬಹುದು. ಮೂಲಭೂತ ಹಕ್ಕು ಅಂದರೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾಗಿರ್ತಕ್ಕಂಥ ಮೂಲಭೂತವಾದಂಥ ಒಂದು ಅಂಶ. ಅದನ್ನು ನಾವು ಮೂಲಭೂತ ಹಕ್ಕುಗಳು ಅಂತೇಳಿ ನಾವು ಕರಿತೀವಿ. ನಾವು ವಿಶ್ವದ ಮತ್ತು ಭಾರತದ ಇತಿಹಾಸವನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಭಾರತದ ಇತಿಹಾಸದ ಬಗ್ಗೆ ನಮ್ಗೆ ಈಗಾಗಲೇ ಮಾಹಿತಿಗಳಿದೆ. ಭಾರತ ಇತಿಹಾಸ ಬೂಜ್ವಾಯಿಸಮ್, ಉಳಿಗಮಾನ್ಯ ಪದ್ಧತಿ, ಜಮೀನ್ದಾರಿ ಪದ್ಧತಿ, ರಾಜಪ್ರಭುತ್ವಗಳ ಒಳಗಡೆ ಸಿಲುಕಿಕೊಂಡು ನಿರಂಕುಶ ಪ್ರಭುತ್ವ ಸಾವಿರಾರು ವರ್ಷಗಳ ಕಾಲ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ನಿರಂಕುಶ ಪ್ರಭುತ್ವಗಳಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ, ವ್ಯಕ್ತಿ ಕಲ್ಯಾಣ, ವ್ಯಕ್ತಿಯ ಬೆಳವಣಿಗೆ ಮತ್ತು ವ್ಯಕ್ತಿಗತವಾದಂಥ ಯಾವುದೇ ಅಭ್ಯುದಯಕ್ಕೆ ನಿರಂಕುಶ ಪ್ರಭುತ್ವದಲ್ಲಿ ಆದ್ಯತೆಗಳಿರುವುದಿಲ್ಲ. ಹಾಗಾಗಿ ಸಾವಿರಾರು ವರ್ಷಗಳ ಕಾಲ ಭಾರತದಲ್ಲಿ ವ್ಯಕ್ತಿಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದೇ ಇರಲಿಲ್ಲ. ಮೂಲಭೂತ ಹಕ್ಕುಗಳ ಪರಿಕಲ್ಪನೆಯೇ ಭಾರತದಲ್ಲಿ ಅಸ್ತಿತ್ವದಲ್ಲಿರಲಿಲ್ಲ. ಬಹುಸಂಖ್ಯಾತ ಭಾರತೀಯರನ್ನ ಸಂಪೂರ್ಣವಾಗಿ ಮೂಲಭೂತ ಹಕ್ಕುಗಳಿಂದ ಹೊರಗಡೆ ಇಟ್ಟಿರ್ತಕ್ಕಂಥದ್ದನ್ನ ಅಥವಾ ಅದರಿಂದ ವಂಚಿತರನ್ನಾಗಿ ಮಾಡಿರ್ತಕ್ಕಂಥದ್ದನ್ನ ಇತಿಹಾಸದ ಉದ್ದಕ್ಕೂ ನಾವು ಕಾಣ್ತೇವೆ. ಬ್ರಿಟಿಷರ ಆಡಳಿತ, ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಭಾರತ ಸಂವಿಧಾನ ರಚನಾ ಸಮಿತಿ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡು ಭಾರತದ ಸಮಗ್ರ ಜನತೆ ಈ ಮೂಲಭೂತ ಹಕ್ಕುಗಳನ್ನು ಅನುಭವಿಸುವಂತಾಗಲಿ ಅಂತ ಹೇಳಿ ಭಾರತ ಸಂವಿಧಾನದಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ಅಳವಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ವಿಶ್ಲೇಷಣೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಮೂಲಭೂತ ಹಕ್ಕುಗಳ ವಿಕಾಸ, ಹೇಗೆ ಮೂಲಭೂತ ಹಕ್ಕುಗಳು ವಿಕಾಸ ಆಗ್ತಾ ಬೆಳವಣಿಗೆ ಆಗ್ತಾ ಬಂತು ಅಂತಕ್ಕಂಥದ್ದನ್ನ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಮೂಲಭೂತ ಹಕ್ಕುಗಳ ಪರಿಕಲ್ಪನೆ ಆರಂಭಗೊಂಡದ್ದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ. ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳಾದಂಥ ಸ್ಪಾರ್ಟ ಮತ್ತು ಅಥೆನ್ಸ್ನಲ್ಲಿ ರಾಜನೀತಿ ಶಾಸ್ತ್ರದ ಆದಿಪುರುಷರಾಗಿದ್ದಂಥ ಸಾಕ್ರಟೀಸರ ಚಿಂತನೆಗಳ ಕಾರಣದಿಂದಾಗಿ ಅಥೆನ್ಸ್ ಮತ್ತು ಸ್ಪಾರ್ಟಾದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ಪ್ರಜಾಸತ್ತಾತ್ಮಕ ಸರ್ಕಾರ ಗ್ರೀಕ್ನಲ್ಲಿ ಅಸ್ತಿತ್ವಕ್ಕೆ ಬಂದ ಮೇಲೆ ವ್ಯಕ್ತಿಗೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವಗಳು ಅಲ್ಲಿ ಅಸ್ತಿತ್ವಕ್ಕೆ ಬರುತ್ತವೆ. ಆದರೆ ಅದು ಅಲ್ಪ ಕಾಲದಲ್ಲಿ ಪ್ರಜಾಪ್ರಭುತ್ವದ ಅರಾಜಕತೆ ಮತ್ತು ಪ್ರಜಾಪ್ರಭುತ್ವದ ಅವಸಾನದ ಕಾರಣದಿಂದಾಗಿ ಗ್ರೀಕ್ನಲ್ಲಿ ಅಸ್ತಿತ್ವಕ್ಕೆ ಬಂದಂಥ ವ್ಯಕ್ತಿ ಸ್ವಾತಂತ್ರ್ಯ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವಗಳು ನಾಶವಾಗಿ ಅಲ್ಲಿಯೂ ಕೂಡ ವ್ಯಕ್ತಿ ಸ್ವಾತಂತ್ರ್ಯದ ಹರಣ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಲ್ಲಿ ಮಾನವ ಹಕ್ಕುಗಳಿಗೆ ಉಲ್ಲಂಘನೆಯಾಗಿ ಮಾನವ ಹಕ್ಕುಗಳು ಅರ್ಥಹೀನ ಆಗ್ತಕ್ಕಂಥ ಸಂದರ್ಭಗಳನ್ನು ನಾವು ಗ್ರೀಕರ ಚಿಂತನೆಗಳಲ್ಲಿ ನಾವು ಗುರುತಿಸಬಹುದು. ಹೀಗೆ ಆರಂಭವಾದಂಥ ಪಾಶ್ಚಿಮಾತ್ಯ ಚಿಂತನೆಗಳನ್ನು ನಾವು ವಿಶ್ಲೇಷಣೆ ಮಾಡುವಾಗ ಸುಮಾರು 12ನೇ ಶತಮಾನಕ್ಕೆ ಬ್ರಿಟನ್ನಿನಲ್ಲಿ ಅಧಿಕಾರಕ್ಕೆ ಬಂದಂತಹ ಚಾರ್ಲ್ಸ್ ದೊರೆಗಳು 1215ರಲ್ಲಿ ಮ್ಯಾಗ್ನಾ ಕಾರ್ಟಾ ಅನ್ನುವಂಥ ಒಂದು ಸನ್ನದ್ಧನ ಅನುಷ್ಠಾನಕ್ಕೆ ತರ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ನಾವು ರಾಜನೀತಿ ಶಾಸ್ತ್ರದ ವಿದ್ಯಾರ್ಥಿಗಳು ತಿಳಿದುಕೊಂಡಿದ್ದಾರೆ. 1215 ಮ್ಯಾಗ್ನಾ ಕಾರ್ಟಾ ಸನ್ನದ್ದು ವಿಶ್ವದ ರಾಜನೀತಿ ಶಾಸ್ತ್ರದ ಬೆಳವಣಿಗೆ ಒಳಗಡೆ ಪ್ರಜಾಸತ್ತಾತ್ಮಕ ಚಿಂತನೆ ಮತ್ತು ಮಾನವ ಹಕ್ಕುಗಳ ಮೊಳಕೆ ಆ ಮ್ಯಾಗ್ನಾ ಕಾರ್ಟಾ ಸನ್ನದ್ಧನಲ್ಲಿ ನಾವು ಗುರುತಿಸಬಹುದು ಆಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಚಾರ್ಲ್ಸ್ ದೊರೆಗಳು ಬ್ರಿಟನ್ನಿನಲ್ಲಿ ರೈತರಿಗೆ ತೆರಿಗೆಯನ್ನು ವಿಧಿಸ್ತಾರೆ. ನಿರಂಕುಶ
ನಿರಂಕುಶವಾಗಿ ಏಕಪಕ್ಷೀಯವಾದಂತಹ ತೀರ್ಮಾನವನ್ನು ತೆಗೆದುಕೊಂಡು ತೆರಿಗೆಯನ್ನು ವಿಧಿಸಿದಾಗ ಬ್ರಿಟನ್ನಿನ ಜನತೆ ಈ ಚಾರ್ಲ್ಸ್ ದೊರೆಗಳ ತೆರಿಗೆ ನೀತಿಯನ್ನು ವಿರೋಧಿಸಿ ಅದರ ವಿರುದ್ಧ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾರೆ. ಆ ಪ್ರತಿಭಟನೆಗೆ ಪಡೆದಂತಹ ದೊರೆ 1815ರಲ್ಲಿ ರೈತರ ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜ್ಯದಲ್ಲಿ ರೈತರಿಗೆ ತೆರಿಗೆಯನ್ನು ವಿಧಿಸುವಾಗ ಆ ತೆರಿಗೆಯ ಸ್ವರೂಪ ಹೇಗಿರಬೇಕು ಅನ್ನೋದ್ರ ಬಗ್ಗೆ ರೈತರೊಡನೆ ಚರ್ಚೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ. ಹೀಗೆ ರೈತರು ಮತ್ತು ರಾಜನ ಸಮ್ಮಿಲನದಲ್ಲಿ ಆದಂತಹ ಒಂದು ಸಮಿತಿಯ ತೀರ್ಮಾನದಂತೆ 1815ರ ಮ್ಯಾಗ್ನಾ ಕಾರ್ಟಾ ಸಮ್ಮತ ಅಸ್ತಿತ್ವಕ್ಕೆ ಬರುತ್ತೆ. ಅಂದ್ರೆ ರಾಜ್ಯ ತೆರಿಗೆಗಳನ್ನು ವಿಧಿಸುವುದಕ್ಕಿಂತ ಮುಂಚೆ ಪ್ರಜೆಗಳ ಅಭಿಪ್ರಾಯದ ಮೇರೆಗೆ ತೆರಿಗೆಗಳನ್ನು ವಿಧಿಸಬೇಕು ಅನ್ನುವಂಥದ್ದು. ಇದು ಜಗತ್ತಿನಲ್ಲಿ ಪ್ರಜಾಸತ್ತಾತ್ಮಕ ಬೆಳವಣಿಗೆಗೆ, ಪ್ರಜಾಪ್ರಭುತ್ವದ ಉದಯಕ್ಕೆ ಅಡಿಪಾಯವನ್ನು ಹಾಕಿಕೊಡುತ್ತೆ. ಈ ಅಡಿಪಾಯ 1688ರ ಗ್ಲೋರಿಯಸ್ ರೆವಲ್ಯೂಷನ್ ಮೂಲಕ ಬ್ರಿಟನ್ನಿನಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರ ಅಸ್ತಿತ್ವಕ್ಕೆ ಬರೋದ್ರ ಜೊತೆಗೆ ವ್ಯಕ್ತಿ ಸ್ವಾತಂತ್ರ್ಯ, ಸಮಾನತೆ, ಸೋದರತೆ, ಭ್ರಾತೃತ್ವಗಳನ್ನ ಪ್ರಜೆಗಳಿಗೆ ಕೊಡಬೇಕು. ಅದೇ ರಾಜ್ಯದ ಮೂಲಭೂತ ಧ್ಯೇಯ ಅನ್ನೋ ಮಟ್ಟಕ್ಕೆ ಬ್ರಿಟನ್ನಿನಲ್ಲಿ ಜನತೆ ಆಲೋಚನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ಆಲೋಚನೆಗಳು ಜನತೆಗೆ ಬೆಳವಣಿಗೆಗೆ ಕಾರಣ ಆ ಸಂದರ್ಭದಲ್ಲಿ ಬಂದಂತ ಜಾನ್ ಲಾಕ್, ಮಾಂಟೆಸ್ಕೋ, ಜೀನ್ ಬೋರ್ಡಿನ್, ಜಾನ್ ಆಸ್ಟಿನ್, ರೂಸೋರಂತಹ ಚಿಂತನೆಗಳು ಜನರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿ ಜನತೆ ಮಾನವ ಹಕ್ಕುಗಳ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಪ್ರಚೋದನೆಯನ್ನು ಮಾಡುತ್ತೆ, ಪ್ರೇರಣೆಯನ್ನು ಉಂಟು ಮಾಡುತ್ತೆ. ಈ ಪ್ರೇರಣೆಗಳ ಪರಿಣಾಮವಾಗಿ ಜಾನ್ ಲಾಕನ 2 ಟ್ರೀಟೀಸ್ ಆಫ್ ಸಿವಿಲ್ ಗವರ್ನಮೆಂಟ್ ಅನ್ನುವಂಥ ಗ್ರಂಥದಲ್ಲಿ ಜಾನ್ ಲಾಕ್ ಮಾನವ ಹಕ್ಕುಗಳು ಸ್ವಾಭಾವಿಕ ಹಕ್ಕುಗಳಿಂದ ಬಂದಿದೆ, ರಾಜ್ಯದ ಹೆಸರಿನಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ, ಮಾನವ ಹಕ್ಕುಗಳಿಗೆ ಆದ್ಯತೆ ಸಿಗಬೇಕು ಅಂತೇಳಿ ನಾಗರಿಕ ಸಮಾಜ, ನಾಗರಿಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಜನರ ಒಪ್ಪಿಗೆಯ ಮೇರೆಗೆ, ಜನರ ಇಚ್ಛೆಯ ಮೇರೆಗೆ. ಹಾಗಾಗಿ ಜನರ ಇಚ್ಛೆಗೆ ಪೂರಕವಾದಂತಹ ಈ ಸರ್ಕಾರಗಳು ಅಥವಾ ರಾಜ್ಯ ಜನತೆಯ ಹಕ್ಕುಗಳನ್ನು ಅನುಷ್ಠಾನ ಮಾಡಬೇಕು ಅನ್ನೋದ್ರ ಕಡೆ ತಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸ್ತಾರೆ. ಹಾಗೆಯೇ ಮಾಂಟೆಸ್ಕೋ, ರೂಸೋರವರ ಸೋಷಿಯಲ್ ಕಾಂಟ್ರಾಕ್ಟ್ ಕೃತಿ ಮತ್ತು ಅದರಲ್ಲಿನ ಚಿಂತನೆಗಳು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಪ್ರಭಾವವನ್ನು ಬೀರೋದ್ರ ಮುಖಾಂತರ ಫ್ರಾನ್ಸ್ನಲ್ಲಿ 1789ರ ಕ್ರಾಂತಿಗೆ ಅಡಿಪಾಯವನ್ನು ಹಾಕಿದೆ. 1789ರಲ್ಲಿ ಫ್ರಾನ್ಸ್ನ ಆಳ್ತಾ ಇದ್ದಂತಹ ಲೂಯಿ ದೊರೆಗಳು ನಿರಂಕುಶ ಪ್ರಭುಗಳಾಗಿ, ನಿರಂಕುಶ ಪಕ್ಷಿಗಳಾಗಿ ಜನತೆಯ ಎಲ್ಲ ಆಶೋತ್ತರಗಳನ್ನು ಕಡೆಗಣಿಸುವುದರ ಮುಖಾಂತರ ನಿರಂಕುಶವಾಗಿ ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಈ ನಿರಂಕುಶ ರಾಜಪ್ರಭುತ್ವದ ವಿರುದ್ಧ ಬ್ರಿಟನ್ನಿನ ಜನತೆ ಈ ರಾಜನೀತಿ ಶಾಸ್ತ್ರಜ್ಞರ ಚಿಂತನೆಗಳಿಂದ ಪ್ರಭಾವಿತರಾಗಿ ಫ್ರಾನ್ಸ್ನಲ್ಲಿ 1789ರಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತಾರೆ. 1789ಕ್ಕೆ ಫ್ರಾನ್ಸ್ ಕ್ರಾಂತಿಯ ಮೂಲಕ ಅಲ್ಲಿ ರಾಷ್ಟ್ರೀಯ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಆ ರಾಷ್ಟ್ರೀಯ ಸರ್ಕಾರದ ನ್ಯಾಷನಲ್ ಅಸೆಂಬ್ಲಿ ಪ್ರಜೆಗಳ ಹಿತಾಸಕ್ತಿಗೆ, ಪ್ರಜೆಗಳ ಹಕ್ಕು ಮತ್ತು ಬಾಧ್ಯತೆಗಳಿಗೆ ಪೂರಕವಾಗತಕ್ಕಂಥ ಮಾನವ ಹಕ್ಕುಗಳನ್ನು ಡಿಕ್ಲೇರ್ ಮಾಡುತ್ತೆ. ಸಮಾನತೆ, ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ, ಸೋದರತೆಗಳನ್ನು ಡಿಕ್ಲೇರ್ ಮಾಡೋದ್ರ ಮುಖಾಂತರ ಪ್ರಜಾಸತ್ತಾತ್ಮಕ ಸರ್ಕಾರಕ್ಕೆ ನಾಂದಿಯನ್ನ ಫ್ರಾನ್ಸ್ ಕ್ರಾಂತಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಮಾನವ ಹಕ್ಕುಗಳ ಉಗಮಕ್ಕೆ ಅಡಿಪಾಯ 2ನೇ ಬಾರಿಗೆ ನಮಗೆ ಸಿಗ್ತಕ್ಕಂಥದ್ದು. ಅದರ ಆಧಾರದ ಮೇಲೆ ಮಾನವ ಹಕ್ಕುಗಳು ಮುಂದೆ ಬೆಳೆದುಕೊಂಡು ಬರ್ತಕ್ಕಂಥದ್ದನ್ನು ನಾವು ಗುರುತಿಸ್ತೇವೆ. 3ನೇದಾಗಿ 1776ರಲ್ಲಿ ಅಮೆರಿಕ 13 ವಸಾಹತುಗಳು ಒಂದು ಒಕ್ಕೂಟ ರಾಷ್ಟ್ರವಾಗಿ, ಯೂನಿಯನ್ ಸ್ಟೇಟ್ಸ್ ಆಗಿ ಸಂಘಟಿತವಾಗಿ ಬ್ರಿಟನ್ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಆಡಳಿತದ ವಿರುದ್ಧ ದಂಡೆತ್ತು ಮುಗಿಬಿದ್ದು ತಮ್ಮದೇ ಆದಂತಹ ಒಂದು ಸರ್ಕಾರ ಪದ್ಧತಿಯನ್ನು 1776ರಲ್ಲಿ ಸ್ಥಾಪನೆ ಮಾಡಿಕೊಳ್ಳುವ ಮುಖಾಂತರ ಅಮೆರಿಕವು ಕೂಡ ಒಂದು ಸಿವಿಲ್ ಕ್ರಾಂತಿಯನ್ನು ಮಾಡಿ 1797ರಲ್ಲಿ ತನ್ನದೇ ಆದಂತಹ ಒಂದು ಸ್ವತಂತ್ರ ಸಂವಿಧಾನವನ್ನು ರೂಪಿಸಿಕೊಳ್ಳುವ ಮುಖಾಂತರ ತನ್ನ ಪ್ರಜೆಗಳಿಗೆ ಬಿಲ್ ಆಫ್ ರೈಟ್ಸ್ ನ ಒಂದು ಅಲ್ಲಿನ ಪ್ರಜೆಗಳಿಗೆ ಅದು ನೀಡುತ್ತೆ. ಆ ಬಿಲ್ ಆಫ್ ರೈಟ್ಸ್ ಮುಖಾಂತರ ವ್ಯಕ್ತಿಗಳಿಗೆ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಸಂಚಾರ ಮಾಡ್ತಕ್ಕಂಥ ಸ್ವಾತಂತ್ರ್ಯ, ಈ ಎಲ್ಲ ಸ್ವಾತಂತ್ರ್ಯಗಳನ್ನ ನೀಡುವ ಮುಖಾಂತರ ಮೂಲಭೂತ ಹಕ್ಕುಗಳಿಗೆ ಕಾನೂನಾತ್ಮಕ ಮತ್ತು ಸಂವಿಧಾನಾತ್ಮಕ ಅಡಿಪಾಯವನ್ನ ಅಮೆರಿಕ 1797ರಲ್ಲಿ ತನ್ನ ಸಂವಿಧಾನಾತ್ಮಕವಾಗಿ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ಮುಂದುವರೆದಂತ ಜಾಗತಿಕ ಮಟ್ಟದ ರಾಷ್ಟ್ರಗಳು, ಅದರಲ್ಲಿಯೂ ಕೂಡ 1914-18ರಲ್ಲಿ ನಡೆದಂತಹ ಪ್ರಥಮ ಮಹಾಯುದ್ಧ ಜಾಗತಿಕ ಮಟ್ಟದಲ್ಲಿ
ಸಾಮ್ರಾಜ್ಯಶಾಹಿ ರಾಷ್ಟ್ರಗಳಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದ ಮೇಲೆ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬರುತ್ತೆ. ಬಹುತೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಹೊರಹೊಮ್ಮುವುದರ ಪರಿಣಾಮವಾಗಿ ಇಡೀ ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳು ಸಂವಿಧಾನಾತ್ಮಕವಾಗಿ ಕಾನೂನಿನ ಪರಿಮಿತಿ ಒಳಗಡೆ ತನ್ನೆಲ್ಲ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ಡಿಕ್ಲೇರ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ಮಾನವ ಹಕ್ಕುಗಳನ್ನು ಡಿಕ್ಲೇರ್ ಮಾಡೋದ್ರ ಮುಖಾಂತರ ಬಹುತೇಕ ರಾಷ್ಟ್ರಗಳು ಜಾಗತಿಕ ಮಟ್ಟದಲ್ಲಿ ಮಾನವ ಹಕ್ಕುಗಳನ್ನು ಅನುಷ್ಠಾನಕ್ಕೆ ತಂದು ತನ್ನ ಪ್ರಜೆಗಳ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದೇ ಹಾದಿಯಲ್ಲಿ ನಾಂದಿಯಾದಂತಹ ದ್ವಿತೀಯ ಮಹಾಯುದ್ಧ 1939ರಿಂದ 1945ರ ನಡುವೆ ನಡೆದಂತಹ ದ್ವಿತೀಯ ಮಹಾಯುದ್ಧ ಮತ್ತು ದ್ವಿತೀಯ ಮಹಾಯುದ್ಧದ ಪರಿಣಾಮಗಳಿಂದ ಜಾಗತಿಕ ಮಟ್ಟದಲ್ಲಿ ವಿಶ್ವ ಸರ್ಕಾರ ಸ್ಥಾಪನೆ ಮಾಡಬೇಕು ಅಂತೇಳಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಅಕ್ಟೋಬರ್ 24, 1945ರಲ್ಲಿ ಏನು ಎಸ್ಟಾಬ್ಲಿಷ್ ಆಗುತ್ತೋ ಈ ವಿಶ್ವಸಂಸ್ಥೆ 1948 ಡಿಸೆಂಬರ್ 10ನೇ ತಾರೀಕು ವಿಶ್ವದಲ್ಲಿ ಮಾನವ ಹಕ್ಕುಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡು ಮಾನವ ಹಕ್ಕುಗಳ ಡಿಕ್ಲರೇಷನ್ ಅನ್ನು ಮಾಡುತ್ತೆ. ವಿಶ್ವ ಸರ್ಕಾರದ ಮೂಲಭೂತ ಧ್ಯೇಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದರ ಜೊತೆಗೆ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಭೂಮಿ ಮೇಲೆ ವಾಸ ಮಾಡತಕ್ಕಂಥ ಎಲ್ಲ ಪ್ರಜೆಗಳಿಗೂ ಹಕ್ಕುಗಳನ್ನು ಕೊಡಬೇಕು, ಹಕ್ಕುಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು ಮತ್ತು ಹಕ್ಕುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಡಿಕ್ಲರೇಷನ್ ಅನ್ನು ಮಾಡುತ್ತೆ. ಈ ಡಿಕ್ಲರೇಷನ್ ಮುಂದಿನ 21ನೇ ಶತಮಾನದ ಎಲ್ಲ ರಾಷ್ಟ್ರಗಳಿಗೂ ದಿಕ್ಸೂಚಿಯಾಗುವುದರ ಮುಖಾಂತರ ಬಹುತೇಕ ರಾಷ್ಟ್ರಗಳು ತಮ್ಮ ಸಂವಿಧಾನಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಸಂರಚನೆ ಮಾಡಿಕೊಳ್ಳೋದ್ರ ಮುಖಾಂತರ ಸಂವಿಧಾನಾತ್ಮಕವಾಗಿ ಈ ಮೂಲಭೂತ ಹಕ್ಕುಗಳನ್ನು ರೂಢಿಸಿಕೊಂಡಿರ್ತಕ್ಕಂಥದ್ದು ಮತ್ತು ಆಚರಣೆಗೆ ತಂದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದು ಜಾಗತಿಕ ಮಟ್ಟದಲ್ಲಿ ಮಾನವ ಹಕ್ಕುಗಳ ಬೆಳವಣಿಗೆಯ ಸಂಕ್ಷಿಪ್ತ ಇತಿಹಾಸ ಇದೆ. ಈ ಸಂಕ್ಷಿಪ್ತ ಇತಿಹಾಸದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಗಮನಿಸ್ಕೋಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಅಂತಂದ್ರೆ, ಈ ಮೂಲಭೂತ ಹಕ್ಕುಗಳ ಬೆಳವಣಿಗೆಗೆ ಮೂಲಭೂತ ಕಾರಣಕರ್ತವಾಗ್ತಕ್ಕಂಥದ್ದು ಯಾವುದು ಅಂತಂದ್ರೆ 1215ರ ಮ್ಯಾಗ್ನಾ ಕಾರ್ಟಸ್ ಅನ್ನೋದು, 1688ರ ಬ್ರಿಟನ್ ಸಂಪೂರ್ಣ ಕ್ರಾಂತಿ, ಸುವರ್ಣ ಕ್ರಾಂತಿ ಮತ್ತು ಗ್ಲೋರಿಯಸ್ ರೆವಲ್ಯೂಷನ್ ಅಂತ ಹೇಳಿ ಕರೀತಾರೆ. ಗ್ಲೋರಿಯಸ್ ರೆವಲ್ಯೂಷನ್ 1776ರ ಅಮೆರಿಕ ಕ್ರಾಂತಿ, ನಾಗರಿಕ ಯುದ್ಧ, ಸಿವಿಲ್ ವಾರ್ ಅಂತೇಳಿ ಅಮೆರಿಕದಲ್ಲಿ ಕರೀತಾರೆ. ಈ ಸಿವಿಲ್ ವಾರ್ ಅಮೆರಿಕ ಇಂಡಿಪೆಂಡೆಂಟ್ ಆಗೋದ್ರ ಮುಖಾಂತರ ಮಾನವ ಹಕ್ಕುಗಳನ್ನು ಡಿಕ್ಲೇರ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. 1779ರ ಫ್ರಾನ್ಸ್ ಕ್ರಾಂತಿ ಜಾಗತಿಕ ಮಟ್ಟದಲ್ಲಿ ಪ್ರಜಾಸತ್ತಾತ್ಮಕ ಚಿಂತನೆಗಳಿಗೆ ಅಡಿಪಾಯ ಹಾಕುವುದರ ಜೊತೆಗೆ ಮಾನವ ಹಕ್ಕುಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡು ತನ್ನ ಪ್ರಜೆಗಳಿಗೆ ಮಾನವ ಹಕ್ಕುಗಳನ್ನು ಡಿಕ್ಲೇರ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದು ಮೂಲಭೂತ ಹಕ್ಕುಗಳಿಗೆ ಅಡಿಪಾಯ ಆಗ್ತಕ್ಕಂಥದ್ದು. ಇದರ ಹಾದಿಯಲ್ಲೇನೆ ಪ್ರಥಮ ಮಹಾಯುದ್ಧ, ಆನಂತರದ ರಾಷ್ಟ್ರಗಳು ಎಲ್ಲವೂ ಕೂಡ ತನ್ನ ದೇಶಗಳಲ್ಲಿ ಸಂವಿಧಾನಾತ್ಮಕವಾಗಿ ಮೂಲಭೂತ ಹಕ್ಕುಗಳನ್ನು ತನ್ನ ಪ್ರಜೆಗಳಿಗೆ ಡಿಕ್ಲೇರ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗೆಯೇ ವಿಶ್ವಸಂಸ್ಥೆಯು ಕೂಡ ದ್ವಿತೀಯ ಮಹಾಯುದ್ಧದ ನಂತರ 1939-45ರ ಯುದ್ಧದ ನಂತರ 1948 ಡಿಸೆಂಬರ್ 10ನೇ ತಾರೀಕು ಮಾನವ ಹಕ್ಕುಗಳ ಡಿಕ್ಲರೇಷನ್ ಅನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಭಾರತ ಇಡೀ ಜಗತ್ತಿನಲ್ಲಿ ಮಾನವ ಹಕ್ಕುಗಳ ಡಿಕ್ಲರೇಷನ್ ಮಾಡೋದ್ರ ಮುಖಾಂತರ ಮಾನವ ಹಕ್ಕುಗಳ ಎಸ್ಟಾಬ್ಲಿಷ್ಮೆಂಟ್ಗೆ ನಾಂದಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ಕೆಲವು ಪ್ರಮುಖ ಅಂಶಗಳನ್ನು ನಿಮ್ಮ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ನಿಮ್ಮ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಹೋದಾಗ ಇವುಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತು ಈ ಮಾನವ ಹಕ್ಕುಗಳ ಬೆಳವಣಿಗೆಗೆ ಸೈದ್ಧಾಂತಿಕವಾಗಿ ಪ್ರಭಾವ ಬೀರಿದಂಥವ್ರು ಯಾರು ಅಂತಂದ್ರೆ ಜಾನ್ ಲಾಕ್, ಜೆ ರೂಸೋ, ಮಾಂಟೆಸ್ಕೋ, ಜೀನ್ ಬೋಡಿ, ಜಾನ್ ಆಸ್ಟಿನ್ ರಂತಹ ಹಲವು ರಾಜನೀತಿ ಶಾಸ್ತ್ರಜ್ಞರು ಆ ಕಾಲಘಟ್ಟದಲ್ಲಿ ಈ ಚಿಂತನೆಗಳನ್ನು, ವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಮತ್ತು ಮಾನವ ಹಕ್ಕುಗಳ ಮಹತ್ವದ ಬಗ್ಗೆ ಹಲವಾರು ಬೆಳಕನ್ನು ಚೆಲ್ಲಿದ ಪರಿಣಾಮವಾಗಿ ಇವರ ಚಿಂತನೆಗಳು ಕೂಡ ಜಾಗತಿಕ ಮಟ್ಟದಲ್ಲಿ ಮಾನವ ಹಕ್ಕುಗಳ ಬೆಳವಣಿಗೆಗೆ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೂ ಕೂಡ ದಿಕ್ಸೂಚಿ ಆಗ್ತಕ್ಕಂಥದ್ದನ್ನು ನೀವು ಗಮನಿಸಿಕೊಳ್ಬೇಕಾಗುತ್ತೆ. ನಂತರ ಭಾರತದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕುಗಳಿಗಾಗಿ ಯಾವ ಯಾವ ಸಂದರ್ಭಗಳಲ್ಲಿ ಹೋರಾಟಗಳನ್ನು ಮಾಡಲಾಯಿತು. ನಮಗೆ ತಿಳಿದಿರುವ ಹಾಗೇನೆ ಭಾರತ ಪಾಶ್ಚಿಮಾತ್ಯರ ಆಡಳಿತಕ್ಕೆ ಒಳಪಟ್ಟಂತ ರಾಷ್ಟ್ರ. 1600ರಿಂದ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತಕ್ಕೆ ಒಳಗಾದಂಥ ಭಾರತ 1947 ಆಗಸ್ಟ್ 15ವರೆಗೂ ಬ್ರಿಟಿಷರ ಆಡಳಿತದಲ್ಲಿ ಈ ದೇಶ ಇತ್ತು. ಈ ಸಂದರ್ಭದಲ್ಲಿ ಬ್ರಿಟಿಷರು 1857ರ ಸಿಪಾಯಿ ದಂಗೆ ಆದಮೇಲೆ 1858ರ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಪ್ರಕಾರ ಬ್ರಿಟಿಷ್ ಪಾರ್ಲಿಮೆಂಟ್ ಭಾರತವನ್ನು ನೇರವಾಗಿ ಆಡಳಿತ ಮಾಡ್ತೀವಿ ಎನ್ನುವಂತಹ ಕಾಯ್ದೆಯನ್ನು ಜಾರಿಗೆ ತರುವುದು, ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವನ್ನು ಮೊಟಕುಗೊಳಿಸಿ ಬ್ರಿಟಿಷ್ ಪಾರ್ಲಿಮೆಂಟ್ ಭಾರತವನ್ನು ನೇರವಾಗಿ ಆಡಳಿತ
ಜಾಗತಿಕ ಮಟ್ಟದ ಮಾನವ ಹಕ್ಕುಗಳ ಬೆಳವಣಿಗೆ, ಅದರ ವಿಕಾಸವನ್ನು ನಾವು ನೋಡಿದ್ವಿ. ಈಗ ಭಾರತದಲ್ಲಿ ಮಾನವ ಹಕ್ಕುಗಳ ವಿಕಾಸ ಮತ್ತು ಸಂವಿಧಾನಾತ್ಮಕ ಬೆಳವಣಿಗೆಯನ್ನು ಗುರುತಿಸುವಂಥದ್ದು. ಭಾರತ ಅಸಮಾನ ಸಾಮಾಜಿಕ ವ್ಯವಸ್ಥೆಯನ್ನು ಹೊಂದಿದ್ದಂತಹ ದೇಶ. ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ ಸಮಾನತೆ ಎಂಬುದು ಅಸಾಮಾನ್ಯವಾದಂತಹ ಪರಿಕಲ್ಪನೆಯಾಗಿದ್ದು, ಮನುಷ್ಯರು ಎಂದು ಪರಿಗಣಿಸಿದರೆ ವರ್ಣಾಶ್ರಮ ಪದ್ಧತಿಯ ಆಧಾರದ ಮೇಲೆ, ಜಾತಿ ಪದ್ಧತಿ, ಅಸ್ಪೃಶ್ಯತೆಯ ಹೆಸರಿನಲ್ಲಿ ಬಹುಸಂಖ್ಯಾತ ಸಮುದಾಯವನ್ನು ಸಮಾನತೆಯಿಂದ ಸಂಪೂರ್ಣವಾಗಿ ನಿರಾಕರಿಸಿ ಅಸಮಾನತೆಯಲ್ಲಿ ರೂಪಲಾಗಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ಬಹುಸಂಖ್ಯಾತ ಸಮುದಾಯಗಳು ಅಸಮಾನತೆಯಿಂದಲೇ ಹಾಗೆಯೇ ಮುಂದುವರೆದಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ಸಂದರ್ಭದಲ್ಲಿ ಈ ಅಸಮಾನತೆಯನ್ನು ಹೋಗಲಾಡಿಸಬೇಕಾಗಿ ಭಾರತದ ಇತಿಹಾಸದ ಉದ್ದಕ್ಕೂ ಹಲವಾರು ಮಹನೀಯರು ಹೋರಾಟಗಳನ್ನು ಮಾಡ್ತಾರೆ. ಅದರಲ್ಲಿ ನಾವು ಪ್ರಧಾನವಾಗಿ ಗುರುತಿಸ್ತಕ್ಕಂಥದ್ದು ಆಧುನಿಕ ದಿನಮಾನಗಳಲ್ಲಿ 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಬಸವಣ್ಣನವರ ಆಂದೋಲನ. ಜಗಜ್ಯೋತಿ ಬಸವಣ್ಣನವರು ಭಾರತೀಯ ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಅಸಮಾನತೆಗಳನ್ನು ಹೋಗಲಾಡಿಸಿ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸಮಾನತೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಈ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಅಸಮಾನತೆಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಈ ಧಾರ್ಮಿಕ ನಂಬಿಕೆ ಮತ್ತು ಮೌಢ್ಯತೆಗಳು. ಈ ಧಾರ್ಮಿಕ ನಂಬಿಕೆ ಮತ್ತು ಮೌಢ್ಯತೆಗಳನ್ನು ಹೋಗಲಾಡಿಸುವುದರ ಮುಖಾಂತರ ಸಮಾಜದಲ್ಲಿ ಸಮಾನತೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಜಾತಿ ಮತ್ತು ಅಸ್ಪೃಶ್ಯತೆ ವಿರುದ್ಧ ಬಹುದೊಡ್ಡ ಆಂದೋಲನವನ್ನು ಉಂಟಾಗ್ತಾರೆ. ಆ ಮುಖೇನ ಭಾರತದಲ್ಲಿ ಮಾನವ ಹಕ್ಕುಗಳ ಪ್ರತಿಷ್ಠಾಪನೆಗಾಗಿ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಬಸವಣ್ಣನವರು. ಆದರೆ ದುರದೃಷ್ಟ, ಬಸವಣ್ಣನವರ ಆಂದೋಲನ ಕರ್ನಾಟಕದ ಒಂದೆರಡು ಜಿಲ್ಲೆಗಳನ್ನು ದಾಟಲಿಕ್ಕೆ ಆಗದೇನೆ ಆ ಚಳವಳಿ 2-3 ಜಿಲ್ಲೆಗಳಿಗೆ ಸೀಮಿತವಾಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಕೊನೆಗೆ 13 ಮತ್ತು 14ನೇ ಶತಮಾನದಲ್ಲಿ ಹಲವಾರು ಭಕ್ತಿ ಚಳವಳಿಯ ಮಹನೀಯರು ಬಂದು ಸಾಮಾಜಿಕ ವ್ಯವಸ್ಥೆಯ ಒಳಗಡೆ ಇದ್ದಂಥ ಅಸಮಾನತೆಗಳ ವಿರುದ್ಧ ಧಾರ್ಮಿಕವಾದಂಥ ಒಂದು ಹೋರಾಟದ ಮೂಲಕ ಸಮಾನತೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಕನಕದಾಸರು, ಪುರಂದರದಾಸರು, ಆದಿ ಚಳವಳಿಯ ರವಿದಾಸರು, ಮಹಾರಾಷ್ಟ್ರದ ಭಾಗಕ್ಕೆ ಬಂದರೆ ಕಬೀರ್ ದಾಸರು, ಎಲ್ಲ ಮಹನೀಯರು ಸಾಕಷ್ಟು ಪ್ರಮಾಣದಲ್ಲಿ ಈ ಮಾನವ ಹಕ್ಕುಗಳ ಪ್ರತಿಷ್ಠಾಪನೆಗಾಗಿಯೇ ಹಲವಾರು ಚಿಂತನೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಭಾರತದಲ್ಲಿ ಮಾನವ ಹಕ್ಕುಗಳ ಬೆಳವಣಿಗೆಯನ್ನು ನೋಡುವಾಗ ಕೇವಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಅಥವಾ ಬ್ರಿಟಿಷರು ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಂದ ಪ್ರಭಾವಿತರಾಗಿ ನಾವು ಮಾನವ ಹಕ್ಕುಗಳ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಪಡ್ಕೊಂಡ್ವಿ ಅಂತಕ್ಕಂಥದ್ದು ಸುಳ್ಳಾಗುತ್ತೆ ನನ್ನ ಪ್ರಕಾರ. ಯಾಕೆಂದರೆ ಭಾರತದ ಈ ಮಹಾನ್ ಪುರುಷರೆಲ್ಲರೂ ಕೂಡ ಭಾರತದಲ್ಲಿ ಇಲ್ಲದೇ ಇದ್ದಂತಹ ಅಸಮಾನತೆಗೆ ಒಳಗಾದಂತಹ, ಶೋಷಣೆಗೆ ಒಳಗಾಗಿದ್ದಂತಹ, ಯಾಕೆ ವ್ಯಕ್ತಿ ಶೋಷಣೆಗೆ ಒಳಗಾಗಿದ್ದ ಅಂತಂದ್ರೆ ಸಮಾನತೆ ಇರಲಿಲ್ಲ. ಸಮಾನತೆ ಯಾಕಿರಲಿಲ್ಲ ಅಂತಂದ್ರೆ ಭಾರತದ ಎಲ್ಲ ಪ್ರಜೆಗಳಿಗೂ ಮಾನವ ಹಕ್ಕುಗಳನ್ನು ಸ್ವಾಭಾವಿಕವಾಗಿ ನೀಡಿರಲಿಲ್ಲ. ಎಲ್ಲವೂ ನಿರ್ಬಂಧಿಸಲ್ಪಟ್ಟಿತ್ತು. ಒಂದು ವರ್ಗಕ್ಕೆ ಮಾತ್ರ ಎಲ್ಲ ಅವಕಾಶಗಳನ್ನು ಮುಕ್ತವಾಗಿ ಕೊಡೋದ್ರ ಮುಖಾಂತರ ಬಹುಸಂಖ್ಯಾತ ಸಮುದಾಯಗಳನ್ನು ಅಸಮಾನತೆಯಿಂದಲೇ ನಾನು ನಡೆಸಿಕೊಂಡಿದ್ದರ ಪರಿಣಾಮವಾಗಿ ಭಾರತದಲ್ಲಿ ಅಸಮಾನತೆ ಮತ್ತು ಮಾನವ ಹಕ್ಕುಗಳ ದಮನ ಆಗಿತ್ತು. ಈ ಮಾನವ ಹಕ್ಕುಗಳ ದಮನವನ್ನು ನಿಯಂತ್ರಣ ಮಾಡಿ ಭಾರತದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲ ಮಹನೀಯರು ಪ್ರಯತ್ನ ಮಾಡ್ತಾರೆ. ಇದೇ ಹಾದಿಯಲ್ಲಿ 19ನೇ ಶತಮಾನದಲ್ಲಿ ನಮಗೆ ಪ್ರಧಾನವಾಗಿ ಕಂಡುಬರತಕ್ಕಂಥವರು ರಾಜಾರಾಮ್ ಮೋಹನ್ ರಾಯ್ ಮತ್ತು ಬಹಳ ಪ್ರಮುಖವಾಗಿ ಭಾರತೀಯ ಇತಿಹಾಸದಲ್ಲಿ ಜನಸಾಮಾನ್ಯರಿಂದ ಮಹಾತ್ಮರೆಂದು ಕರೆಸಿಕೊಂಡಿರ್ತಕ್ಕಂಥ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಅವರ ಸತ್ಯಶೋಧಕ ಚಳುವಳಿ ನಿಜವಾಗಿಯೂ ಕೂಡ ಭಾರತದಲ್ಲಿ ಮಾನವ ಹಕ್ಕುಗಳ ಪ್ರತಿಷ್ಠಾಪನೆಗಾಗಿ ನಡೆದಂತಹ ಆಧುನಿಕ ಭಾರತದ ಮಹಾ ಚಳುವಳಿ ಅಂತೇಳಿ ಕರೆದರೆ ಇದು ತಪ್ಪಾಗಲಿಕ್ಕಿಲ್ಲ ನನ್ನ ಪ್ರಕಾರ. ಹಾಗಾಗಿ ಭಾರತದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಚಿಂತನೆಗಳು ಮತ್ತು ಭಾರತದಲ್ಲಿ ಮಾನವ ಹಕ್ಕುಗಳ ಪ್ರತಿಷ್ಠಾಪನೆಗಾಗಿ ಅವರು ಕೈಗೊಂಡಂತಹ ಕಾರ್ಯಕ್ರಮಗಳು ಮತ್ತು ಅವರು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿ ತಮ್ಮ ಚಳವಳಿಗಳನ್ನು ಮುನ್ನಡೆಸಲಿಲ್ಲ. ಸತ್ಯಶೋಧಕ ಸಮಾಜದ ಕೆಳಗಡೆ ರೈತರು, ಮಹಿಳೆಯರು, ಶೋಷಿತ ಸಮುದಾಯಗಳು, ಸಮಾಜದಲ್ಲಿ ದಮನಕ್ಕೆ ಒಳಗಾದಂತಹ, ಶೋಷಣೆಗೆ ಒಳಗಾದಂತಹ ಸಾವಿರಾರು ವರ್ಷಗಳಿಂದ ಅವರ ಶ್ರೇಷ್ಠ ಕೃತಿ ಗುಲಾಮಗಿರಿ ಅನ್ನುವಂತಹ ಪುಸ್ತಕದೊಳಗಡೆ ಭಾರತದ ಇತಿಹಾಸವನ್ನು ಅವರು ವಿಶ್ಲೇಷಣೆ ಮಾಡ್ತಾ ಸುಮಾರು 2000 ವರ್ಷಗಳ ಭಾರತದ ಇತಿಹಾಸವನ್ನ ಡಾರ್ಕ್ ಏಜ್ ಅಂತೇಳಿ ಕರೀತಾರೆ, ಅಂಧಕಾರದ ಯುಗ. ಯಾಕೆ ಅಂತ ಹೇಳಿದ್ರೆ 2000 ವರ್ಷಗಳ ಇತಿಹಾಸದಲ್ಲಿ ಭಾರತದಲ್ಲಿ ಈ ದೇಶದ ಶೋಷಿತ ಸಮುದಾಯಗಳ ಬಗ್ಗೆ
ಬಗ್ಗೆ ಯಾವುದೇ ಸ್ಪಷ್ಟತೆಗಳಿಲ್ಲ. ಅವರು ಹೇಗೆ ಬದುಕಿದ್ರು, ಹೇಗೆ ಬದುಕ್ತಾ ಇದ್ರು, ಅವರ ಆರ್ಥಿಕ, ರಾಜಕೀಯ, ಸಾಮಾಜಿಕ ಸ್ಥಿತಿಗತಿಗಳಿಗೆ ಹೇಗಿತ್ತು, ಸಮಾನತೆ ಇತ್ತೆ, ಸ್ವಾತಂತ್ರ್ಯ ಇತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆಗಳನ್ನು ನಾವು ಇತಿಹಾಸದಲ್ಲಿ ಗುರುತಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಕಾರಣಕ್ಕಾಗಿ ಜ್ಯೋತಿಬಾ ಫುಲೆ ಅವರು ಅವರ ಗುಲಾಮಗಿರಿ ಪುಸ್ತಕದೊಳಗಡೆ ಡಾರ್ಕ್ ಏಜ್ ಅಂತೇಳಿ ಕರೀತಾರೆ. ಮತ್ತು ಅವರು ಥಾಮಸ್ ಪೇನ್ ಮತ್ತು ಇಂಗರ್ಸಾಲ್ ಅವರಿಂದ ಪ್ರಭಾವಿತರಾಗಿ ಥಾಮಸ್ ಪೇನ್ ಅವರ ದ ಏಜ್ ಆಫ್ ರೀಸನ್, ದ ರೈಟ್ಸ್ ಆಫ್ ಮ್ಯಾನ್ ಅನ್ನುವಂಥ ಕೃತಿಗಳನ್ನು ಅವರು ಓದ್ತಾರೆ. ಅದರಿಂದ ಪ್ರಭಾವಿತರಾಗ್ತಾರೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಥಾಮಸ್ ಪೇನ್ ದ ರೈಟ್ಸ್ ಆಫ್ ಮ್ಯಾನ್ ಅನ್ನುವಂತಹ ಕೃತಿ ಒಳಗಡೆ ಮನುಷ್ಯ ಸ್ವತಂತ್ರವಾಗಿ ಹುಟ್ಟುತ್ತಾನೆ, ಆದರೆ ಸಮಾಜದ ಅಥವಾ ಆ ದೇಶದ ಸಾಮಾಜಿಕ ಹಿನ್ನೆಲೆಗಳ ಕಾರಣಗಳಿಗಾಗಿ ಅವನು ನಿರ್ಬಂಧಕ್ಕೆ ಒಳಪಡ್ತಾನೆ. ನಿರ್ಬಂಧದ ಕಾರಣದಿಂದಾಗಿ ಮನುಷ್ಯ ಈ ಅಸಮಾನತೆಗೆ ಒಳಗಾಗಿದ್ದಾನೆ. ಈ ಅಸಮಾನತೆಯ ಕಾರಣ ಏನು ಅಂತಂದ್ರೆ ಅವನಿಗೆ ಇದ್ದೇ ಇರತಕ್ಕಂಥ ಒಂದು ಮುಕ್ತ ಸ್ವಾತಂತ್ರ್ಯ ಅನ್ನುವಂಥ ಅಭಿಪ್ರಾಯವನ್ನ ಥಾಮಸ್ ಪೇನ್ ತನ್ನ ರೈಟ್ಸ್ ಆಫ್ ಮ್ಯಾನ್ ನಲ್ಲಿ ಹೇಳ್ತಾರೆ. ಇದನ್ನ ಕೈಗೆತ್ತಿಕೊಂಡಂತ ಮಹಾತ್ಮ ಜ್ಯೋತಿಬಾ ಫುಲೆ ಅವರು 19ನೇ ಶತಮಾನದಲ್ಲಿ 1873ರಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ವರ್ಣಾಶ್ರಮ ಪದ್ಧತಿ ಮತ್ತು ಈ ದೇಶದಲ್ಲಿ ಮಹಿಳೆಯರ ಮೇಲೆ ನಡೀತಾ ಇದ್ದಂಥ ಎಲ್ಲ ದೌರ್ಜನ್ಯಗಳ ವಿರುದ್ಧ ಸಂಘರ್ಷವನ್ನು ಸಾಕ್ತಾರೆ. ಕೊನೆಗೆ ವಿಧವಾ ಅನಾಥಾಶ್ರಮವನ್ನು ತೆರೆಯೋದ್ರ ಮುಖಾಂತರ ಒಬ್ಬ ವಿಧವೆಗೆ ಹುಟ್ಟಿದಂತಹ ಹುಡುಗನನ್ನ ದತ್ತು ಪಡ್ಕೊಂಡು ಯಶವಂತರಾವ್ ಫುಲೆ ಅಂತೇಳಿ ಅವರಿಗೆ ನಾಮಕರಣವನ್ನು ಮಾಡೋದ್ರ ಮುಖಾಂತರ ಮುಂದೆ ಸತ್ಯಶೋಧಕ ಸಮಾಜ ಚಳುವಳಿಯನ್ನು ನಾವು ಮುನ್ನಡೆಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಭಾರತದ ಇತಿಹಾಸದಲ್ಲಿ ಮಾನವ ಹಕ್ಕುಗಳ ಚಳುವಳಿಯಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರನ್ನು ಹೊರತುಪಡಿಸಿ ನಾವು ಚಿಂತನೆ ಮಾಡಿದ್ರೆ ಅದು ಅರ್ಥಹೀನ ಆಗುತ್ತೆ ಎನ್ನುವಂಥ ಕಾರಣಕ್ಕಾಗಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಮಾನವ ಹಕ್ಕುಗಳ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಭಾವಯುತವಾದಂಥ ಮತ್ತು ಈ ಚಳುವಳಿಗೆ ಒಂದು ಅಡಿಪಾಯವನ್ನು ಹಾಕಿದ್ರು ಮಾನವ ಹಕ್ಕುಗಳ ಬೆಳವಣಿಗೆಗೆ ಅಂತಕ್ಕಂಥದ್ದನ್ನ ನಾವು ಗುರುತಿಸಿಕೊಳ್ಬಹುದು. ಇದೇ ಹಾದಿಯಲ್ಲಿ ಮುನ್ನಡೆದಂಥ ಮೈಸೂರು, ಮಹಾರಾಷ್ಟ್ರ, ಕೊಲ್ಲಾಪುರದಲ್ಲಿ ತಮಿಳುನಾಡಿನ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ ಜಸ್ಟಿಸ್ ಚಳುವಳಿ, ದ್ರಾವಿಡ ಚಳುವಳಿಗಳು, ಕೇರಳದಲ್ಲಿ ನಡೆದಂಥ ನಾರಾಯಣ ಗುರುಗಳ ಚಳುವಳಿಗಳು, ದಕ್ಷಿಣ ಭಾರತದಲ್ಲಿ ಮಾನವ ಹಕ್ಕುಗಳ ಪ್ರತಿಷ್ಠಾಪನೆಗಾಗಿ ಸಾಮಾಜಿಕ ಆಂದೋಲನಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮೈಸೂರಿನ ಮಹಾರಾಜರು ತಂದಂಥ ಪ್ರಜಾಮಿತ್ರ ಮಂಡಳಿಯ ಬಹುದೊಡ್ಡ ಆಶಯ ಸಮಾಜದ ಎಲ್ಲ ವರ್ಗದ ಜನರನ್ನ ಆಡಳಿತಾತ್ಮಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಮುಖಾಂತರ ಸಮಾನತೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು, ಸಮಾನತೆ ಕೊಡಬೇಕು ಅನ್ನುವಂಥದ್ದು. ಈ ದೇಶದಲ್ಲಿ ಸಮಾನತೆ ಇಲ್ಲ ಅನ್ನುವ ಕಾರಣಕ್ಕಾಗಿ ಆ ಸಮಾನತೆಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಮೈಸೂರಿನ ಮಹಾರಾಜರು. ಶಾಹು ಸತ್ಯಶೋಧಕ ಸಮಾಜ ಅಂತೇಳಿ ಛತ್ರಪತಿ ಶಾಹು ಮಹಾರಾಜರು ಮಹಾರಾಷ್ಟ್ರದಲ್ಲಿ, ಕೊಲ್ಲಾಪುರದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಂದ ಆರಂಭ ಆಗಿದ್ದಂಥ ಸತ್ಯಶೋಧಕ ಸಮಾಜ ಚಳವಳಿಯನ್ನು ಮುನ್ನಡೆಸುವುದರ ಮುಖಾಂತರ ತಮ್ಮ ಸಾಮ್ರಾಜ್ಯದಲ್ಲಿ ಹಲವಾರು ಕಾಯ್ದೆಗಳನ್ನು ಅನುಷ್ಠಾನಕ್ಕೆ ತರೋದ್ರ ಮುಖಾಂತರ ಜಾತಿ ಪದ್ಧತಿ, ಅಸ್ಪೃಶ್ಯತೆ ವಿರುದ್ಧ ಒಂದು ಬಹುದೊಡ್ಡ ಆಂದೋಲನವನ್ನೇ ಮಹಾರಾಷ್ಟ್ರದಲ್ಲಿ ಹುಟ್ಟಾಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗೆಯೇ ನಾರಾಯಣ ಗುರುಗಳು ಕೇರಳದಲ್ಲಿ ನಡೀತಾ ಇದ್ದಂಥ ಹಿಂದುಳಿದ ವರ್ಗಗಳ ಮೇಲಿನ ದೌರ್ಜನ್ಯ, ಅಸ್ಪೃಶ್ಯತೆಯ ದೌರ್ಜನ್ಯದ ವಿರುದ್ಧ ಸಂಘರ್ಷವನ್ನು ಸಾರಿ ಭಾರತದಲ್ಲಿ ಮಾನವ ಹಕ್ಕುಗಳ ಅರಿವಿಗಾಗಿ ತಮ್ಮ ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ ಆದಿಯಾಗಿ ಭಾರತದಲ್ಲಿ ದಕ್ಷಿಣ ಭಾರತ ಅದನ್ನ ಶಿವಾಜಿ ಯೂನಿವರ್ಸಿಟಿಯ, ಕೊಲ್ಲಾಪುರದ ಶಿವಾಜಿ ಯೂನಿವರ್ಸಿಟಿಯ AS ಆಲ್ತೇಕರ್ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಅವರ ಶ್ರೇಷ್ಠ ಕೃತಿ ನಾನ್ ಬ್ರಾಹ್ಮಣಿಕಲ್ ಮೂವ್ಮೆಂಟ್ ಇನ್ ಸೌತ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ, ನಾನ್ ಬ್ರಾಹ್ಮಣಿಕಲ್ ಮೂವ್ಮೆಂಟ್ ಇನ್ ಸೌತ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ದಕ್ಷಿಣ ಭಾರತದ ಈ ಎಲ್ಲ ಮಹನೀಯರ ಹೋರಾಟ, ಸಂಘರ್ಷ, ಮಾನವ ಹಕ್ಕುಗಳ ಪ್ರತಿಷ್ಠಾಪನೆಗಾಗಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಅವರು ವಿಸ್ತೃತವಾಗಿ ವಿಶ್ಲೇಷಣೆ ಮಾಡ್ತಾರೆ. ಮಾನವ ಹಕ್ಕುಗಳ ಸಿದ್ಧಾಂತವನ್ನು ಕಲಿತಕ್ಕಂಥ ವಿದ್ಯಾರ್ಥಿಗಳು ದಯಮಾಡಿ ಆ ಗ್ರಂಥವನ್ನು ಕೂಡ ತೆಗೆದುಕೊಂಡು ವಿದ್ಯಾರ್ಥಿಗಳು ಓದಬೇಕು ಅನ್ನುವಂಥದ್ದು ನನ್ನ ಆಶಯ. AS ಆಲ್ತೇಕರ್ ಅವರ ಪಾಪ್ಯುಲರ್ ಪ್ರಕಾಶನ ಪುನಃ ಆ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಬೇಸಿಕಲಿ AS ಆಲ್ತೇಕರ್ ಕರ್ನಾಟಕದ ಬೆಳಗಾವಿನವರು, ಕೊಲ್ಲಾಪುರ ಶಿವಾಜಿ ಯೂನಿವರ್ಸಿಟಿನಲ್ಲಿ ಅವರು ಸಮಾಜಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರ ನಾನ್ ಬ್ರಾಹ್ಮಣಿಕಲ್ ಮೂವ್ಮೆಂಟ್ ಕೃತಿ ದಕ್ಷಿಣ ಭಾರತದಲ್ಲಿ ಮಾನವ ಹಕ್ಕುಗಳ ಸಂಘರ್ಷದಲ್ಲಿ ಅತ್ಯಂತ ಪ್ರಧಾನವಾದಂತಹ ಒಂದು ಕೃತಿ ಅಂತಕ್ಕಂಥದ್ದನ್ನು ನಾವು ಪರಿಗಣಿಸಿಕೊಳ್ಬೇಕು. ಇದೆಲ್ಲದರ ಪ್ರಭಾವಿತದಿಂದ ಕಾರಣದಿಂದಾಗಿಯೇ 1885ರಲ್ಲಿ ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷರ ವಿರುದ್ಧ ರಾಜಕೀಯ ಆಂದೋಲನವನ್ನು ಮಾಡುವ ಉದ್ದೇಶದಿಂದ ಹುಟ್ಟುಕೊಂಡಂತ ರಾಷ್ಟ್ರೀಯ ಕಾಂಗ್ರೆಸ್, ಬ್ರಹ್ಮ ಸಮಾಜ, ಸತ್ಯಶೋಧಕ ಸಮಾಜ ಈ ಎಲ್ಲ ದಕ್ಷಿಣ ಭಾರತದ ಆಂದೋಲನಗಳ ಪ್ರಭಾವ ಕಾಂಗ್ರೆಸ್ ಮೇಲೆ ಇದ್ದದರ ಪರಿಣಾಮವಾಗಿ 1895ನೇ ಇಸ್ವಿ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಬಿಲ್ ಅನ್ನುವಂಥ ಒಂದು ರೆಜಲ್ಯೂಷನ್ ಅನ್ನ ಕಾಂಗ್ರೆಸ್ ಪಾರ್ಟಿ ತೆಗೆದುಕೊಳ್ತಕ್ಕಂಥದ್ದು. ದ ಕಾನ್ಸ್ಟಿಟ್ಯೂಷನ್ ಆಫ್
ಭಾರತದಲ್ಲಿ ಬ್ರಿಟಿಷರು ಅನುಭವಿಸುತ್ತಿರುವಂತಹ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವದ ಹಕ್ಕುಗಳನ್ನು ಭಾರತೀಯರಿಗೂ ಎಸ್ಟಾಬ್ಲಿಷ್ ಮಾಡಿ ಅನ್ನುವಂಥ ರೆಸಲ್ಯೂಷನ್ ಅನ್ನ ರಾಷ್ಟ್ರೀಯ ಕಾಂಗ್ರೆಸ್ ಅಂಗೀಕರಿಸತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆಧುನಿಕ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಮಾನವ ಹಕ್ಕುಗಳ ಬಗ್ಗೆ ಪ್ರಥಮ ಬಾರಿಗೆ ಚಿಂತನೆ ನಡೆದಂಥದ್ದು 1895ರ ಈ ಕಾನ್ಸ್ಟಿಟ್ಯೂಷನ್ ಆಫ್ ಬಿಲ್ನ ರೆಸಲ್ಯೂಷನ್ ಮುಖಾಂತರ. ನಂತರ 1917ರಿಂದ 1919, 1907ರಿಂದ 1919 ಬ್ರಿಟಿಷ್ ಸರ್ಕಾರ 1909 ಮತ್ತು 1919ರ ಕಾಯ್ದೆಯನ್ನ ಭಾರತದಲ್ಲಿ ಅನುಷ್ಠಾನಕ್ಕೆ ತರುತ್ತಾರೆ. ಮಾರ್ಲೆಮೆಂಟ್ ಸುಧಾರಣೆ, 1919ರ ಮಂಟೆಗೊ ಚೇಮ್ಸ್ಫೋರ್ಡ್ ಸುಧಾರಣೆ, ಎರಡು ಸುಧಾರಣೆಗಳಲ್ಲಿ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ನಾನ್ ಹಿಂದೂ ಸಮುದಾಯಗಳಾದಂತಹ ಕ್ರೈಸ್ತರು, ಮಹಮ್ಮದೀಯರು, ಸಿಖ್ಖರು, ಜೈನರಿಗೆ ಮತ್ತು 19ರ ಕಾಯ್ದೆಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ರಾಜಕೀಯ ಪ್ರಾತಿನಿಧ್ಯಗಳನ್ನು ಮತ್ತು ಸಾಮಾಜಿಕ ಸಮಾನತೆಗಳನ್ನು ಡಿಕ್ಲೇರ್ ಮಾಡೋದ್ರ ಮುಖಾಂತರ ಮಾನವ ಹಕ್ಕುಗಳ ಬಗ್ಗೆ ಅರಿವನ್ನು ಪಡ್ಕೊಳ್ಳೋದಕ್ಕೆ ಭಾರತೀಯರಿಗೆ ಪ್ರೇರೇಪಣೆಯನ್ನು ನೀಡ್ತಾರೆ. ಈ 1909 ಮತ್ತು 1919ರ ಕಾಯ್ದೆಗಳು ಸುಧಾರಣಾ ಕಾನೂನುಗಳನ್ನು ನಾವು ವಿಶ್ಲೇಷಣೆ ಮಾಡುವಾಗ ಆ ಸುಧಾರಣಾ ಕಾನೂನಲ್ಲಿ ಬರತಕ್ಕಂತಹ ರಾಜಕೀಯ, ಆರ್ಥಿಕ, ಸಾಮಾಜಿಕ ಸಬಲೀಕರಣದ ಅಂಶಗಳು ಮಾನವ ಹಕ್ಕುಗಳ ಪರಿಕಲ್ಪನೆಗೆ ನಾಂದಿಯನ್ನು ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. 1925ರಲ್ಲಿ ಈ ಎಲ್ಲದರಿಂದ ಪ್ರಭಾವಿತರಾಗಿದ್ದಂಥ ಮತ್ತು ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಪ್ರಧಾನ ಪಾತ್ರ ವಹಿಸಿಕೊಂಡಿದ್ದಂಥ ಡಾಕ್ಟರ್ ಅನಿಬೆಸೆಂಟ್ ಅವರು 1925ರಲ್ಲಿ ದಿ ಕಾಮನ್ವೆಲ್ತ್ ಆಫ್ ಬಿಲ್ ಅನ್ನುವಂಥ ಒಂದು ರೆಸಲ್ಯೂಷನ್ ಅನ್ನು ತಯಾರು ಮಾಡ್ತಾರೆ. ಭಾರತದಲ್ಲಿ ಭಾರತೀಯರಿಗೆ ಜಾರಿಯಾಗಬೇಕಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದು ರೆಸಲ್ಯೂಷನ್ ಅನ್ನು ತಯಾರು ಮಾಡಿ ಕಾಂಗ್ರೆಸ್ ಮುಂದೆ ಮಂಡಿಸ್ತಾರೆ. ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂಥ ರಾಷ್ಟ್ರೀಯ ಕಾಂಗ್ರೆಸ್ 1931ರ ತನ್ನ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ರೆಸಲ್ಯೂಷನ್ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ಭಾರತೀಯರಿಗೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿ ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತಗೊಂಡು ಅನ್ನುವಂಥ ಒತ್ತಾಯವನ್ನು ಬ್ರಿಟಿಷರಿಗೆ 1931ರ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ಭಾರತದಲ್ಲಿ ಸಂವಿಧಾನಾತ್ಮಕವಾಗಿ ಮೂಲಭೂತ ಹಕ್ಕುಗಳ ಅನುಷ್ಠಾನ ಮತ್ತು ಮೂಲಭೂತ ಹಕ್ಕುಗಳ ಎಸ್ಟಾಬ್ಲಿಷ್ಮೆಂಟ್ಗಾಗಿ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಪ್ರಯತ್ನಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆ ನಂತರ 1945ರಲ್ಲಿ ಸಫ್ರೂ ಸಮಿತಿಯನ್ನು ನೇಮಕ ಮಾಡುವುದರ ಮುಖಾಂತರ ಸಫ್ರೂ ಸಮಿತಿಯು ಕೂಡ ಭಾರತೀಯರಿಗೆ ಮೂಲಭೂತ ಹಕ್ಕುಗಳ ಮಹತ್ವವನ್ನು ಬ್ರಿಟಿಷರಿಗೆ ಮನವರಿಕೆ ಮಾಡಿಕೊಳ್ಳುವುದರ ಮುಖಾಂತರ ಭಾರತೀಯರಿಗೆ ಮೂಲಭೂತ ಹಕ್ಕುಗಳ ಅನಿವಾರ್ಯತೆಯನ್ನು ಪ್ರಸ್ತಾಪ ಮಾಡ್ತಾರೆ. 1946ರಲ್ಲಿ ಭಾರತಕ್ಕೆ ಬರತಕ್ಕಂಥ ಕ್ಯಾಬಿನೆಟ್ ನಿಯೋಗ, ಬ್ರಿಟಿಷರ ಮಂತ್ರಿಮಂಡಲದ ಈ ತಂಡ ಭಾರತದಲ್ಲಿ ಮಾನವ ಹಕ್ಕುಗಳ ಅನುಷ್ಠಾನಕ್ಕಾಗಿ ತನ್ನ ರೆಕಮೆಂಡೇಶನ್ಸ್ ಅನ್ನು ಮಾಡುತ್ತೆ. ಈ ಎಲ್ಲ ರೆಕಮೆಂಡೇಶನ್ಸ್ ಅನ್ನು ಸ್ವೀಕರಿಸಿದಂಥ ಸಂವಿಧಾನ ರಚನಾ ಸಮಿತಿ ಭಾರತ ತಾತ್ಕಾಲಿಕ ಸರ್ಕಾರದ ಮುಖ್ಯಸ್ಥರಾಗಿದ್ದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1946 ಫೆಬ್ರವರಿ 27ನೇ ತಾರೀಕು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾಗಿದ್ದಂಥ ಸಂವಿಧಾನ ರಚನಾ ಸಮಿತಿಯು ಫೆಬ್ರವರಿ 27, 1946ರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಮೂಲಭೂತ ಹಕ್ಕುಗಳ ಒಂದು ಸಲಹಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಈ ಸಮಿತಿಗೆ ನೆರವಾಗಲಿಕ್ಕೆ ಅಂತೇಳಿ ಆಚಾರ್ಯ ಕೃಪಾರಾಣಿ ಅವರ ನೇತೃತ್ವದಲ್ಲಿ ಒಂದು ಉಪಸಮಿತಿಯನ್ನು 1946ರಲ್ಲಿ ರಚನೆ ಮಾಡ್ತಾರೆ. ಈ ಆಚಾರ್ಯ ಕೃಪಾರಾಣಿ ಅವರ ಉಪಸಮಿತಿ ಮೂಲಭೂತ ಹಕ್ಕುಗಳ ಸ್ವರೂಪ ಮತ್ತು ಮೂಲಭೂತ ಹಕ್ಕುಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ತಯಾರು ಮಾಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸಮಿತಿಗೆ ಒಪ್ಪಿಸ್ತಾರೆ. ಈ 1947 ಏಪ್ರಿಲ್ 29ನೇ ತಾರೀಕು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಚಾರ್ಯ ಕೃಪಲಾನಿ ಅವರು ಮಂಡಿಸಿದಂಥ ಮೂಲಭೂತ ಹಕ್ಕುಗಳ ವಿವರವಾದಂಥ ವರದಿಯನ್ನು ಅಧ್ಯಯನ ಮಾಡಿ ಹಲವಾರು ಬದಲಾವಣೆಗಳನ್ನು ಮಾಡಿ ಭಾರತದಲ್ಲಿ ಮುಂದೆ ಅನುಷ್ಠಾನಕ್ಕೆ ಬರಬೇಕಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ಸಮಗ್ರ ವರದಿಯನ್ನು 1947 ಏಪ್ರಿಲ್ 29ನೇ ತಾರೀಕು ಸಂವಿಧಾನ ರಚನಾ ಸಮಿತಿಗೆ ಮಂಡಿಸ್ತಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಈ ವರದಿಯನ್ನು ಸ್ವೀಕರಿಸಿ ಸಂವಿಧಾನದ ಕರಡು ಸಮಿತಿಗೆ ಅದನ್ನು ಒಪ್ಪಿಸ್ತಾರೆ. ಸಂವಿಧಾನದ ಕರಡು ಸಮಿತಿ 1947 ಚರ್ಚೆಗೆ ಒಳಪಡಿಸಿ ಭಾರತದಲ್ಲಿ ಮೂಲಭೂತ ಹಕ್ಕುಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಸಾಧ್ಯವಾಗುತ್ತೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು 1947 ಆಗಸ್ಟ್ 29ನೇ ತಾರೀಕಿನವರೆಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿನಲ್ಲಿ ಇರಲಿಲ್ಲ. 1947 ಆಗಸ್ಟ್ 29ನೇ ತಾರೀಕು ಅಂಬೇಡ್ಕರ್ನ ಅನಿವಾರ್ಯತೆಯನ್ನು ಮನಗಂಡಂಥ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನಾ ಸಮಿತಿಯ ಸದಸ್ಯರನ್ನಾಗಿ ಮಾಡಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೇಮಕ ಮಾಡುತ್ತೆ. ಈ ಸಂದರ್ಭದಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮಂಡಿಸಿದಂಥ ಮೂಲಭೂತ ಹಕ್ಕುಗಳ ಈ ಎಲ್ಲ ವರದಿಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಧ್ಯಯನ ಮಾಡಿ ಭಾರತಕ್ಕೆ ಮುಂದೆ ಅಗತ್ಯವಾಗಿರಬೇಕಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದು ಸ್ಪಷ್ಟವಾದಂಥ ಪಟ್ಟಿಯನ್ನು ತಯಾರು ಮಾಡ್ತಾರೆ. ಯಾಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೋಬೇಕಾಗುತ್ತೆ ಅಂತಂದ್ರೆ, ಭಾರತದಲ್ಲಿ ಮೂಲಭೂತ ಹಕ್ಕುಗಳ ಹೋರಾಟಕ್ಕಾಗಿ ಪ್ರಾಮಾಣಿಕವಾಗಿ ಆಧುನಿಕ ದಿನಗಳಲ್ಲಿ ಹೋರಾಟ ಮಾಡಿದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. 1919 ಭಾರತ ಸರ್ಕಾರ ಕಾಯ್ದೆಗಳು ಅನುಷ್ಠಾನಕ್ಕೆ ಬರುವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಭಾವ ಬ್ರಿಟಿಷರ ಮೇಲಿತ್ತು. ಭಾರತದಲ್ಲಿ ಅಸ್ಪೃಶ್ಯ ಜಾತಿಗಳನ್ನು 1911 ಬ್ರಿಟಿಷರು ಭಾರತದಲ್ಲಿ ಪ್ರಥಮ ಬಾರಿಗೆ ಜಾತಿವಾರು ಜನಗಣತಿಯನ್ನು ಮಾಡ್ತಾರೆ. 1911 ಬ್ರಿಟಿಷರ ಜಾತಿವಾರು ಜನಗಣತಿಯಲ್ಲಿ ಸುಮಾರು 529 ಜಾತಿಗಳನ್ನ ಅಸ್ಪೃಶ್ಯ ಜಾತಿಗಳು ಅಂತೇಳಿ ಪಟ್ಟಿ ಮಾಡಿ, ಈ ಅಸ್ಪೃಶ್ಯ ಜಾತಿಗಳಿಗೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಎಲ್ಲ ಗೌರವ, ಸ್ವಾಭಿಮಾನಗಳನ್ನು ನಿರಾಕರಿಸಿ ಸಮಾಜದ ಮುಖ್ಯವಾಹಿನಿಯಿಂದ ಕಂಪ್ಲೀಟ್ ಹೊರಗಡೆ ಇಟ್ಟಿದ್ರು. ಈ ಸಮುದಾಯಗಳನ್ನ ಸಮಾಜದ ಮುಖ್ಯವಾಹಿನಿಗಳಿಗೆ ತರಬೇಕು ಅಂತೇಳಿ ಹೋರಾಟವನ್ನು ಆರಂಭಿಸಿದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಬ್ರಿಟಿಷರ ಮುಂದೆ ಈ ಅಂಶವನ್ನ ಪದೇ 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 ಪ್ರಸ್ತಾಪ ಮಾಡುವುದರ ಮುಖಾಂತರ 1930, 31, 32 ನಡೆದಂಥ ದುಡ್ಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದಲ್ಲಿ ಈ ಅಸ್ಪೃಶ್ಯ ಜಾತಿಗಳಿಗೆ ಜಾರಿಯಾಗಬೇಕಾಗಿರ್ತಕ್ಕಂಥ ಮಾನವ ಹಕ್ಕುಗಳು, ಈ ಮಾನವ ಹಕ್ಕುಗಳು ಅನುಷ್ಠಾನ ಆಗಬೇಕು ಅಂತಂದ್ರೆ ಅವರಿಗೆ ಮೂಲಭೂತವಾಗಿ ಒಂದಷ್ಟು ಹಕ್ಕುಗಳು ಬೇಕಾಗುತ್ತೆ. ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು, ಮತದಾನ ಮಾಡ್ತಕ್ಕಂಥದ್ದು, ಅಡಲ್ಟ್ ಫ್ರಾಂಚೈಸ್ ಸಿಸ್ಟಮ್ ಅನ್ನು ತಗೊಂಡು ವಯಸ್ಕ ಮತದಾನ ಪದ್ಧತಿ ಬೇಕು, ರಾಜಕೀಯ ಮೀಸಲಾತಿ ಬೇಕು, ಶಿಕ್ಷಣ ಸಾವಿರಾರು ವರ್ಷಗಳಿಂದ ಈ ಸಮುದಾಯಗಳಿಗೆ ನಿರಾಕರಿಸಲಾಗಿದೆ. ಹಾಗಾಗಿ ಈ ಸಮುದಾಯಗಳಿಗೆ ಶಿಕ್ಷಣವನ್ನು ಕೊಡಬೇಕು. ಶಿಕ್ಷಣ ಪಡೆದಂತ ಎಲ್ಲ ಈ ಸಮುದಾಯಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯ ಮುಖಾಂತರ ಉದ್ಯೋಗವನ್ನು ಕೊಡಬೇಕು. ಅಸ್ಪೃಶ್ಯರು ಮತ್ತು ಶೋಷಿತ ಸಮುದಾಯಗಳ ಮೇಲೆ ನಡೀತಕ್ಕಂತಹ ದೌರ್ಜನ್ಯಗಳನ್ನು ತಡಿಬೇಕು ಮತ್ತು ಆ ದೌರ್ಜನ್ಯಗಳನ್ನು ತಡೀಲಿಕ್ಕಾಗಿ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಬೇಕು. ಇದು ನಿಜವಾದಂಥ ಮಾನವ ಹಕ್ಕುಗಳು. ಈ ಹಕ್ಕುಗಳನ್ನು ಅನುಷ್ಠಾನ ಮಾಡಿ ಅಂತೇಳಿ ಬ್ರಿಟಿಷರ ಮುಂದೆ ಆರ್ಗ್ಯುಮೆಂಟ್ ಮಾಡಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 1935 ಆಗಸ್ಟ್ 17ರಲ್ಲಿ ಜಾರಿಗೆ ಬಂದಂತಹ 1932 ಆಗಸ್ಟ್ 17 ಒಂದು ಕಮ್ಯುನಲ್ ಅವಾರ್ಡ್ ಅನ್ನ ಬ್ರಿಟಿಷ್ ಸರ್ಕಾರ ಘೋಷಣೆ ಮಾಡುತ್ತೆ. ಆ ಕಮ್ಯುನಲ್ ಅವಾರ್ಡ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೇಳಿದಂಥ ಈ ಎಲ್ಲ ಹಕ್ಕುಗಳನ್ನು ಶೋಷಿತ ಸಮುದಾಯಗಳಿಗೆ ಕೊಡ್ತಾರೆ. ಹೀಗೆ ಮಾನವ ಹಕ್ಕುಗಳ ಅನುಷ್ಠಾನಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಕ್ರಿಯವಾಗಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲುದಾರರಾಗಿದ್ದರು. ಈ ಎಲ್ಲ ಹೋರಾಟದಲ್ಲಿ ಸಕ್ರಿಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ದುದರ ಪರಿಣಾಮವಾಗಿ 1932 ಸೆಪ್ಟೆಂಬರ್ 24ನೇ ತಾರೀಕು ಪೂನಾ ಒಪ್ಪಂದ ಆಗುತ್ತೆ. ಆ ಪೂನಾ ಒಪ್ಪಂದದ ಪರಿಣಾಮವಾಗಿ 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆ ಜಾರಿಯಾಗುತ್ತೆ. ಈ ಭಾರತ ಸರ್ಕಾರ ಕಾಯ್ದೆ ಜಾರಿಯಾಗುವಂಥ ಸಂದರ್ಭದಲ್ಲೇ ಬ್ರಿಟಿಷರು ಒಂದು ಸ್ಟ್ರಕ್ಚರಲ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಂದು ಸಮಿತಿಯನ್ನು ಮಾಡಿರ್ತಾರೆ. ಈ ಸಮಿತಿಯಲ್ಲಿ ಅಂಬೇಡ್ಕರ್ ಅವರು ಕೂಡ ಮೆಂಬರ್ ಆಗಿರ್ತಾರೆ. 1935ರ ಭಾರತ ಸರ್ಕಾರ ಕಾಯ್ದೆ ಅನುಷ್ಠಾನಕ್ಕೆ ಬರುವಲ್ಲಿಯೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾತ್ರ ಇತ್ತು. ಆ ಕಾರಣಕ್ಕಾಗಿ 1935ರ ಕಾಯ್ದೆಯಲ್ಲೇ ಮುಂದೆ ಬರುವಂತಹ ಸ್ವತಂತ್ರ ಸರ್ಕಾರಗಳು ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ಮಾನವ ಹಕ್ಕುಗಳನ್ನು ಅಳವಡಿಸಿಕೊಳ್ತಕ್ಕಂಥ ಒಂದು ಪರಿಕಲ್ಪನೆಗಳನ್ನು ಭಾರತದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಸಂವಿಧಾನಾತ್ಮಕ ಮಾರ್ಗದಲ್ಲಿ ಭದ್ರವಾಗಿ ಬುನಾದಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದನ್ನ ಅಂಗೀಕರಿಸಿದಂಥ ಸಂವಿಧಾನ ರಚನಾ ಸಮಿತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಇದ್ದಿದ್ದರಿಂದ ಈ ಎಲ್ಲ ಅನುಭವಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದ್ದರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1947 ಆಗಸ್ಟ್ 29ರಿಂದ ಸಂವಿಧಾನ ರಚನಾ ಸಮಿತಿಯಲ್ಲಿ ಎಲ್ಲ ಮೂಲಭೂತ ಹಕ್ಕುಗಳು, ಪ್ರಸ್ತುತ ಭಾರತ ಸಂವಿಧಾನದಲ್ಲಿರುವಂತಹ 7 ಮೂಲಭೂತ ಹಕ್ಕುಗಳಲ್ಲಿ ಎಸ್ಪೆಷಲಿ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಲಿಬರ್ಟಿ, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, right to religion, cultural and educational rights and constitutional remedies in between 6th fundamental rights are right to property. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಆಸ್ತಿಯ ಹಕ್ಕು ಮತ್ತು ಸಂವಿಧಾನ ಪರಿಹಾರ ಹಕ್ಕು ಅಂತ ಹೇಳಿ ಸಂವಿಧಾನ ರಚನಾ ಸಮಿತಿ 7 ಮೂಲಭೂತ ಹಕ್ಕುಗಳನ್ನು ಅಂಗೀಕರಿಸುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್
ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಸೇರಿಸಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಕಾಂಗ್ರೆಸ್ ಡಾಮಿನೆನ್ಸ್ ಇದ್ದದರಿಂದ ಕಾಂಗ್ರೆಸ್ನ ಬಹುತೇಕ ನಾಯಕರುಗಳು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳು ಸೇರಿಸಬೇಕು ಅನ್ನುವಂಥ ಬಲವನ್ನು ವ್ಯಕ್ತಪಡಿಸಿದ ಪರಿಣಾಮವಾಗಿ ಅನಿವಾರ್ಯವಾಗಿ ಆಸ್ತಿ ಹಕ್ಕನ್ನು ಸಂವಿಧಾನದೊಳಗಡೆ ಸೇರಿಸಿ 7 ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 32ನೇ ವಿಧಿಯವರೆಗೆ 7 ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಅಳವಡಿಸ್ತಾರೆ. ಹಾಗಾಗಿ ಭಾರತದಲ್ಲಿ ಮಾನವ ಹಕ್ಕುಗಳ ಮತ್ತು ಮೂಲಭೂತ ಹಕ್ಕುಗಳ ಸೇರ್ಪಡೆ ಅನುಷ್ಠಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಮಹತ್ವದ್ದು ಅಂತ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಅಂದ್ರೆ ಏನು? ಹಾಗಾದ್ರೆ ನಾವಿಷ್ಟೆಲ್ಲ ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಡೆವಲಪ್ಮೆಂಟ್ ಆಗಿ ಜಾಗತಿಕ ಮಟ್ಟದಲ್ಲಿ ಭಾರತದಲ್ಲಿ ಮೂಲಭೂತ ಹಕ್ಕುಗಳ ಅನುಷ್ಠಾನ ಆಯಿತು ಅಂತ ಹೇಳಿ ನೋಡಿದ್ವಿ. ಹಾಗಾದ್ರೆ ಮೂಲಭೂತ ಹಕ್ಕು ಅಂದ್ರೆ ಏನು? ಈ ಮೂಲಭೂತ ಹಕ್ಕು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹಲವಾರು ರಾಜನೀತಿ ಶಾಸ್ತ್ರಜ್ಞರು ತಮ್ಮದೇ ಆದಂಥ ಕೆಲವು ಅಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ರಾಜನೀತಿ ಶಾಸ್ತ್ರದ ಉದಾರವಾದಿಗಳು ನೈತಿಕ ರಾಜಕಾರಣದ ಬಗ್ಗೆ ಒಲವನ್ನು ಹೊಂದಿದ್ದಂತಹ ಟಿ.ಎಚ್. ಗ್ರೀನ್ ಅನ್ನುವಂತಹ ಒಬ್ಬ ಶ್ರೇಷ್ಠ ರಾಜನೀತಿ ಶಾಸ್ತ್ರಜ್ಞ ಮಾನವ ಹಕ್ಕುಗಳ ಬಗ್ಗೆ ಅಥವಾ ಮೂಲಭೂತ ಹಕ್ಕುಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ ಮೂಲಭೂತವಾದ ಅಗತ್ಯ ನಿಯಮಗಳೇ ಮೂಲಭೂತ ಹಕ್ಕುಗಳು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ ಅಗತ್ಯವಾದ ಮೂಲಭೂತ ನಿಯಮಗಳೇ ಮೂಲಭೂತ ಹಕ್ಕುಗಳು ಅನ್ನುವಂಥ ಅಭಿಪ್ರಾಯವನ್ನ ಟಿ.ಎಚ್. ಗ್ರೀನ್ ಅವರು ವ್ಯಕ್ತಪಡಿಸಿದ್ದಾರೆ. ಹೆರಾಲ್ಡ್ ಜೆ ಲಾಸ್ಕಿ ತನ್ನ ಗ್ರಾಮರ್ ಆಫ್ ಪಾಲಿಟಿಕ್ಸ್ ಅನ್ನುವಂಥ ಕೃತಿಯಲ್ಲಿ ರಾಜ್ಯ ಕಾನೂನುಬದ್ಧವಾಗಿ ಅನುಷ್ಠಾನ ಮಾಡತಕ್ಕಂತಹ ನಿಯಮಗಳೇ ಮೂಲಭೂತ ಹಕ್ಕುಗಳು ಅಂದ್ರೆ ಎಚ್ ಜೆ ಲಾಸ್ಕಿ ಅವರ ಪ್ರಕಾರ, ಹೆರಾಲ್ಡ್ ಜೆ ಲಾಸ್ಕಿ ಅಥವಾ ಶಾರ್ಟ್ ಫಾರ್ಮ್ ನಲ್ಲಿ ಎಚ್ ಜೆ ಲಾಸ್ಕಿ ಅಂತೇಳಿ ಕರಿತೀವಿ, ಅವರ ಪ್ರಕಾರ ಮೂಲಭೂತ ಹಕ್ಕುಗಳು ಅಂತಂದ್ರೆ ನಿಯಮಬದ್ಧವಾಗಿ ಜಾರಿಯಾಗ್ತಕ್ಕಂಥದ್ದು. ಇದು ಸ್ವೇಚ್ಛಾಚಾರವಲ್ಲ. ಮೂಲಭೂತ ಹಕ್ಕು ಅಂತಕ್ಕಂಥದ್ದು ಸ್ವಾಭಾವಿಕ ಹಕ್ಕಾಗಿದ್ದರೂ ಕೂಡ ಒಬ್ಬ ವ್ಯಕ್ತಿ ತನ್ನ ಮೂಲಭೂತ ಹಕ್ಕುಗಳನ್ನು ಅನುಭವಿಸುವಾಗ ಇತರ ವ್ಯಕ್ತಿಗಳಿಗೆ ಆ ಮೂಲಭೂತ ಹಕ್ಕುಗಳು ಧಕ್ಕೆಯನ್ನು ಉಂಟು ಮಾಡಬಾರ್ದು. ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಮೂಲಭೂತ ಹಕ್ಕುಗಳನ್ನು ಸ್ವತಂತ್ರವಾಗಿ ಅನುಭವಿಸುವಂತಾಗಬೇಕು ಅಂತಂದ್ರೆ ಅದಕ್ಕೆ ನಿಯಮಬದ್ಧತೆ ಇರಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದರ ಮುಖಾಂತರ ರಾಜ್ಯದ ಮೂಲಕ ನಿಯಮಬದ್ಧವಾಗಿ ಅನುಷ್ಠಾನ ಮಾಡತಕ್ಕಂಥ ನಿಯಮಗಳೇ ಮೂಲಭೂತ ಹಕ್ಕುಗಳು ಅನ್ನುವಂಥ ಅಭಿಪ್ರಾಯವನ್ನು ಲಾಸ್ಕಿ ಹೇಳ್ತಾರೆ. ಜಾನ್ ಲಾಕ್ ತನ್ನ ಪ್ರಸಿದ್ಧ ಕೃತಿ ಟೂ ಟ್ರೀಟೀಸ್ ಆಫ್ ಸಿವಿಲ್ ಗವರ್ನಮೆಂಟ್ ಅನ್ನುವಂಥ ಕೃತಿ ಫ್ರಾನ್ಸ್ನಲ್ಲಿ ಪ್ರಜಾಸತ್ತಾತ್ಮಕ ಕ್ರಾಂತಿಗೆ ನಾಂದಿಯಾಗುತ್ತೆ. ಆ ಕೃತಿಯಲ್ಲಿ ಅವರು ಮೂಲಭೂತ ಹಕ್ಕು ಅಂದ್ರೆ ಏನು ಅಂತ ಹೇಳಿ ವ್ಯಕ್ತಪಡಿಸಿದ ತಮ್ಮ ಅಭಿಪ್ರಾಯವನ್ನ ಸ್ವಾಭಾವಿಕ ಹಕ್ಕುಗಳೇ ಮೂಲಭೂತ ಹಕ್ಕುಗಳಾಗಿದೆ. ಸ್ವಾಭಾವಿಕ ಹಕ್ಕು ಅಂದ್ರೆ ಜೀವಿಸುವ ಹಕ್ಕು, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಯಾರಿಗೂ ಕೊಡುವಂಥದ್ದಲ್ಲ. ವ್ಯಕ್ತಿ ಸ್ವತಂತ್ರವಾಗಿರ್ತಾನೆ, ಸ್ವತಂತ್ರವಾಗಿರ್ತಾನೆ. ಆದರೆ ರಾಜ್ಯ ಸಮಾಜದ ಆಡಳಿತದ ಹೆಸರಿನಲ್ಲಿ ಎಲ್ಲ ಕಡೆ ಬಂಧಿಸಲ್ಪಡ್ತಾನೆ. ಹಾಗಾಗಿ ವ್ಯಕ್ತಿಗೆ ಮುಕ್ತವಾದಂಥ ಅವಕಾಶಗಳಿರಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದ್ರ ಮುಖಾಂತರ ಸ್ವಾಭಾವಿಕವಾಗಿ ಬಂದಿದೆ. ಇವು ಯಾರ ನಿರ್ಬಂಧ ನಿಯಂತ್ರಣಗಳು ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನ ಜಾನ್ ಲಾಕ್ ಅವರು ಹೇಳುವ ಮುಖಾಂತರ ಮೂಲಭೂತ ಹಕ್ಕುಗಳು ಸ್ವಾಭಾವಿಕ ಕಾನೂನುಗಳಿಂದ ಅಥವಾ ಸ್ವಾಭಾವಿಕ ನಿಯಮಗಳಿಂದ ಜಾರಿಗೆ ಬಂದಿದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಡಿ.ಡಿ. ಬಸೂರ್ ಅವರು ಇತ್ತೀಚಿನ ದಿನಗಳಲ್ಲಿ ಇಂಟ್ರೊಡಕ್ಷನ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಕೃತಿಯನ್ನ ಡಿ.ಡಿ. ಬಸೂರ್ ಅವರು ಇಂಡಿಯಾದಲ್ಲಿ ಒಬ್ಬ ಉತ್ತಮ ಭಾರತ ಸಂವಿಧಾನದ ಬಗ್ಗೆ ಉತ್ತಮ ಕೃತಿಯನ್ನ ರಚಿಸೋದ್ರ ಮುಖಾಂತರ ಈಸ್ ಎ ಕಾನ್ಸ್ಟಿಟ್ಯೂಷನಲಿಸ್ಟ್. ಇವರು ತಮ್ಮ ಇಂಟ್ರೊಡಕ್ಷನ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಸಂವಿಧಾನಬದ್ಧವಾಗಿ ರಾಜ್ಯದಿಂದ ಅನುಷ್ಠಾನ ಮಾಡಲ್ಪಟ್ಟಿರುವಂತಹ ನಿಯಮಗಳ ಮೂಲಭೂತ ಹಕ್ಕುಗಳು ಅನ್ನುವಂಥದ್ದನ್ನ ಡಿ.ಡಿ. ಬಸೂರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದರ ಮುಖಾಂತರ ಮೂಲಭೂತ ಹಕ್ಕುಗಳು ಶಾಸನಬದ್ಧ, ಸಂವಿಧಾನಬದ್ಧ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಕೊನೆಯದಾಗಿ ಸುಪ್ರೀಂ ಕೋರ್ಟ್ 1950ರಲ್ಲಿ ಸುಪ್ರೀಂ ಕೋರ್ಟ್ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಿದ್ರು ಕೂಡ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಹಲವು ಸಂದರ್ಭಗಳಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಅರ್ಥ ವ್ಯಾಖ್ಯಾನ ಮಾಡ್ತಕ್ಕಂಥ ಸಂದರ್ಭಗಳು ಸೃಷ್ಟಿಯಾಗಿರಲಿಲ್ಲ. ಆದರೆ 1967 ಗೋಲಕನಾಥ್ ಮತ್ತು ಯೂನಿಯನ್ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಮೊಕದ್ದಮೆಯಲ್ಲಿ ಪ್ರಪ್ರಥಮ ಬಾರಿಗೆ 1967 ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತನ್ನ ಡೆಫಿನಿಷನ್ಸ್ ಅನ್ನು ಕೊಡುತ್ತೆ. ಸಂವಿಧಾನಬದ್ಧವಾಗಿ ತನ್ನ ರಾಜ್ಯದ ಜನರಿಗೆ ಯಾವುದೇ ನಿರ್ಬಂಧಗಳಿಲ್ಲದೆ ಜಾರಿ ಮಾಡಿರ್ತಕ್ಕಂಥ ಸ್ವಾಭಾವಿಕ ನಿಯಮಗಳೇ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕು ಅಂತಕ್ಕಂಥದ್ದು ಸ್ವಾಭಾವಿಕ ನಿಯಮಗಳಿಂದ ಬಂದಿದೆ. ಇದನ್ನ ರಾಜ್ಯ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ
ಮೂಲಭೂತ ಹಕ್ಕುಗಳ ಬಗ್ಗೆ ಹಲವಾರು ರಾಜನೀತಿ ಶಾಸ್ತ್ರಜ್ಞರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ವೈಯಕ್ತಿಕವಾಗಿ ಅನಿಸುವಂಥದ್ದು ಮೂಲಭೂತ ಹಕ್ಕುಗಳು ಅಂದ್ರೇನು ಅನ್ನೋದ್ರ ಬಗ್ಗೆ. ವ್ಯಕ್ತಿ ತನ್ನ ಆಂತರಿಕ ಮತ್ತು ಬಾಹ್ಯ ಅಭ್ಯುದಯವನ್ನು ಮಾಡಿಕೊಳ್ಳೋದಕ್ಕೆ, ವ್ಯಕ್ತಿ ತನ್ನ ಆಂತರಿಕ ಅಂದ್ರೆ ಮಾನಸಿಕವಾದಂಥದ್ದು ಇದು ಅಭಿವೃದ್ಧಿಯನ್ನು ಆತನ ಮಾನಸಿಕವಾಗಿ ತನ್ನೆಲ್ಲ ಅಭ್ಯುದಯವನ್ನು ಮಾಡ್ಕೊಳ್ಳೋದಕ್ಕೆ, ಯೋಚನೆ ಮಾಡಲಿಕ್ಕೆ, ಥಿಂಕ್ ಮಾಡಲಿಕ್ಕೆ, ಆಲೋಚನೆ ಮಾಡಲಿಕ್ಕೆ ಅವಗಿರ್ತಕ್ಕಂಥ ಮುಕ್ತ ಸ್ವಾತಂತ್ರ್ಯ ಮತ್ತು ಬಾಹ್ಯವಾಗಿ ಅಭ್ಯುದಯ. ತಾನೇನೆ ಯಾವುದೇ ಒಬ್ಬ ವ್ಯಕ್ತಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಸ್ವಾಭಾವಿಕವಾಗಿ ಇರ್ತಕ್ಕಂಥ ಸವಲತ್ತುಗಳನ್ನು ಮುಕ್ತವಾಗಿ ಬಳಸಿಕೊಂಡು ತಾನು ಅಭ್ಯುದಯವನ್ನು ಸಾಧಿಸಬೇಕಾಗುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ತನ್ನ ಅಭ್ಯುದಯವನ್ನು ತಾನೇ ಮಾಡಿಕೊಳ್ಳೋದಕ್ಕೆ ಇರುವಂತಹ ಒಂದು ಮುಕ್ತ ಅವಕಾಶ. ಈ ಮುಕ್ತ ಅವಕಾಶವೇ ಮೂಲಭೂತ ಹಕ್ಕುಗಳು. ಮತ್ತು ಈ ಮುಕ್ತ ಅವಕಾಶಗಳನ್ನು ವ್ಯಕ್ತಿ ಬಳಸಿಕೊಳ್ಳುವಾಗ ಅವನಿಗೆ ಯಾವುದೇ ನಿರ್ಬಂಧಗಳಿರಬಾರ್ದು, ಯಾವುದೇ ಅಡ್ಡಿ ಆತಂಕಗಳು ಮತ್ತು ನಿಯಮಗಳ ಅಡಚಣೆಗಳು ಆ ವ್ಯಕ್ತಿಗೆ ಬರಬಾರದು. ಹಾಗಾಗಿ ಮೂಲಭೂತ ಹಕ್ಕು ಅಂತಕ್ಕಂಥದ್ದು ವ್ಯಕ್ತಿಯ ಸರ್ವಾಂಗೀಣ ಅಭ್ಯುದಯಕ್ಕಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯ ಮೂಲಭೂತ ಹಕ್ಕುಗಳು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ, ಹೀಗೆ ಭಾರತದಲ್ಲಿ ಮಾನವ ಹಕ್ಕುಗಳ ಬೆಳವಣಿಗೆಗಾಗಿ ಶ್ರಮಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ಕಾರಣಕ್ಕಾಗಿಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಬಹಳಷ್ಟು ಜನ ಮಹಾಮಾನವತಾವಾದಿ ಅಂತೇಳಿ ಕರೀತಾರೆ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮಹಾಮಾನವತಾವಾದಿ ಅಂತ ಕರೀತಾರೆ ಅಂತಂದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರ ಮೂಲಭೂತ ಹಕ್ಕುಗಳ ಸಂರಕ್ಷಣೆಯಲ್ಲಿ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಹಾಗಾಗಿ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಸಾಂಸ್ಕೃತಿಕ ವಿದ್ಯಾಭ್ಯಾಸದ ಹಕ್ಕು, ಆಸ್ತಿಯ ಹಕ್ಕು, ಸಂವಿಧಾನ ಪರಿಹಾರ ಹಕ್ಕು ಸಂವಿಧಾನದಲ್ಲಿ ಅಳವಡಿಸ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನಾ ಸಮಿತಿ ಎಲ್ಲ ಪ್ರಕ್ರಿಯೆಗಳು ಮುಗಿದು ಸಂವಿಧಾನ ಅಂಗೀಕರಿಸುವಾಗ ಪತ್ರಕರ್ತರು ಮಾತನಾಡಿಸಿ ಸಂವಿಧಾನ ಮತ್ತು ಸಂವಿಧಾನದ ಮೂಲಭೂತ ತತ್ವಗಳಲ್ಲಿ ಅಥವಾ ಯಾವುದಾದರೂ ಒಂದು ವಿಧಿಯ ಬಗ್ಗೆ ನಿಮಗೆ ಅತ್ಯಂತ ಮೆಚ್ಚುಗೆ ಇರ್ತಕ್ಕಂಥ ಭಾಗ ಯಾವುದು ಅಂತ ಹೇಳಿ ಪತ್ರಕರ್ತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕೇಳಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಆರ್ಟಿಕಲ್ 32 ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕೆ ಅಂತಂದ್ರೆ ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸಲಾಗಿತ್ತು. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವಗಳನ್ನು ನಿರ್ಬಂಧಿಸಲಾಗಿತ್ತು. ಈ ಸ್ವಾತಂತ್ರ್ಯ ಸಮಾನತೆಗಳನ್ನು ಯಾರಾದರೂ ಕಸಿದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ರೆ 32ನೇ ವಿಧಿಯ ಪ್ರಕಾರ 5 ರಿಟ್ ಅರ್ಜಿಗಳನ್ನು ABS ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯಾರಿ, ಕೋವಾರೆನ್, ಪ್ರಾಹಿಬಿಷನ್ ಅನ್ನುವಂಥ ರಿಟ್ ಅರ್ಜಿಗಳ ಮುಖಾಂತರ ಸುಪ್ರೀಂ ಕೋರ್ಟ್ನ 331 ಮತ್ತು ಹೈಕೋರ್ಟ್ನ 217ನೇ ವಿಧಿಗಳ ಪ್ರಕಾರ ನಾವು ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಅವಕಾಶ ಇದೆ. ಇದನ್ನ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ನನಗೆ ಅತ್ಯಂತ ಪ್ರಿಯವಾದ ಭಾಗ ಯಾವುದು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ಟಿಕಲ್ 32 ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಅವರಿಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಇದ್ದಂಥ ಕಾಳಜಿ ಮತ್ತು ಅಭಿಮಾನ, ಮಹತ್ವ ನಮಗೆ ಇಲ್ಲಿ ಅರ್ಥವಾಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ಭಾರತ ಸಂವಿಧಾನದಲ್ಲಿ 3ನೇ ಭಾಗದಲ್ಲಿ 7 ಮೂಲಭೂತ ಹಕ್ಕುಗಳನ್ನು ಅಳವಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. 1978ರಲ್ಲಿ ಪ್ರಪ್ರಥಮ ಭಾಗಕ್ಕೆ ಕಾಂಗ್ರೆಸ್ಸೇತರ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ 6ನೇ ಮೂಲಭೂತ ಹಕ್ಕಾಗಿದ್ದಂಥ ಆಸ್ತಿಯ ಹಕ್ಕನ್ನು ಮೂಲಭೂತ ಪಟ್ಟಿಯಿಂದ ತಂದು 44ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡಿ ಸಂವಿಧಾನದ 3ನೇ ಭಾಗದ 31ನೇ ವಿಧಿಯಲ್ಲಿದ್ದಂತಹ ಆಸ್ತಿಯ ಹಕ್ಕನ್ನು ರದ್ದುಪಡಿಸಿ 6 ಮೂಲಭೂತ ಹಕ್ಕುಗಳನ್ನು ಮಾತ್ರ ಉಳಿಸ್ಕೊತವೆ. ಈಗ 6 ಮೂಲಭೂತ ಹಕ್ಕುಗಳು ಅಸ್ತಿತ್ವದಲ್ಲಿದೆ. ಈ 6 ಮೂಲಭೂತ ಹಕ್ಕುಗಳು ಮಾನವ ಹಕ್ಕುಗಳಾಗಿ, ಮೂಲಭೂತ ಹಕ್ಕುಗಳಾಗಿ ಜಾಗತಿಕ ಮಟ್ಟದಲ್ಲಿ ಭಾರತ ಸಂವಿಧಾನಕ್ಕೆ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಭಾಗ ಅಂದರೆ ಮೂಲಭೂತ ಹಕ್ಕುಗಳ ಭಾಗ ಅನ್ನುವಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ಒಂದು ಮಾತು, ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ನಾವು ಬೇರೆ ಬೇರೆ ದೇಶಗಳಿಂದ ಎರವಲು ಮಾಡಿಕೊಂಡಿದ್ದೀವಿ. ನಾನು ರಾಜ್ಯಶಾಸ್ತ್ರದ ಒಬ್ಬ ವಿದ್ಯಾರ್ಥಿಯಾಗಿ ಈ ಅಭಿಪ್ರಾಯವನ್ನು ನಾನು ಒಪ್ಪಿಕೊಳ್ಳೋದಿಲ್ಲ. ಯಾಕೆಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾಷಣಗಳು ಮತ್ತು ಬರಹಗಳ ಹಲವಾರು ಸಂದರ್ಭಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಭಾರತ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ವ್ಯಕ್ತಿ ಸ್ವಾತಂತ್ರ್ಯ ಇವುಗಳ ಬಗ್ಗೆ ಪ್ರಭಾವಿತನಾಗಿದ್ದಂಥದ್ದು ಬುದ್ಧನ ಚಿಂತನೆಗಳಿಂದ. ಬುದ್ಧನ ಕಾಲದಲ್ಲಿ ಹಲವಾರು ಪ್ರಜಾಸತ್ತಾತ್ಮಕ ರಿಪಬ್ಲಿಕ್ಗಳು ಅಸ್ತಿತ್ವದಲ್ಲಿದ್ದು ಅಲ್ಲಿಂದ ನಾನು ಸಮಾನತೆ, ಸ್ವಾತಂತ್ರ್ಯಗಳನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಭಾರತದಲ್ಲಿ ಸಮಾನತೆ, ಸ್ವಾತಂತ್ರ್ಯಗಳು ಸಾವಿರಾರು ವರ್ಷಗಳ ಕಾಲ ಅಸ್ತಿತ್ವದಲ್ಲಿ ಇರಲಿಲ್ಲ. ಹಾಗಾಗಿ ಅದನ್ನು ಪ್ರಾಮಾಣಿಕವಾಗಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸಗಳನ್ನು ನಾನು ಮಾಡಿದ್ದೇನೆ. ನಾನು ಅಧ್ಯಯನ ಮಾಡಿದ್ದೇನೆ. ಸಾಕಷ್ಟು ದೇಶಗಳ ಸಂವಿಧಾನಗಳನ್ನು ನಾನು ಅಧ್ಯಯನ ಮಾಡಿದ್ದೇನೆ. ಆದರೆ ಬೇರೆ ದೇಶಗಳ ಸಂವಿಧಾನಗಳನ್ನು ಯಥಾವತ್ತಾಗಿ ತಂದು ಅನುಷ್ಠಾನ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡಿಲ್ಲ. ಈ ದೇಶದ, ಈ ನೆಲದ ಮಣ್ಣಿನ ಗುಣಕ್ಕೆ ಹೊಂದಿಕೊಳ್ಳುವಂತಹ ಮೂಲಭೂತ ತತ್ವಗಳನ್ನೇ ನಾವು ಆಯ್ಕೆ ಮಾಡಿಕೊಂಡು ಸಂವಿಧಾನದಲ್ಲಿ ಅಳವಡಿಸಿದ್ದೀವಿ. ಹಾಗಾಗಿ ಎಲ್ಲ ಕೀರ್ತಿ ಸಂವಿಧಾನ ರಚನಾ ಸಮಿತಿಗೆ ಸಲ್ಲಬೇಕು ಅನ್ನುವಂಥ ಮಾತುಗಳನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೂಲಭೂತ ಹಕ್ಕುಗಳು ಅಮೆರಿಕದ ಬಿಲ್ ಆಫ್ ರೈಟ್ಸ್ನಿಂದಾಗಲಿ,
ಐರ್ಲೆಂಡ್ ಸಂವಿಧಾನದಿಂದಾಗಲಿ, ಸ್ವಿಟ್ಜರ್ಲೆಂಡ್ ಸಂವಿಧಾನದಿಂದಾಗಲಿ, ಅಥವಾ ಕೆನಡಾ ಸಂವಿಧಾನದಿಂದಾಗಲಿ, ಆಸ್ಟ್ರೇಲಿಯಾ ಸಂವಿಧಾನದಿಂದಾಗಲಿ ಅಲ್ಲ. ಇದು ಭಾರತೀಯರ ವೈಯಕ್ತಿಕ ಜೀವನ ಅನುಭವದ ಆಧಾರದ ಮೇರೆಗೆ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಪಟ್ಟಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮುಂದಿನ ತರಗತಿಯಲ್ಲಿ ಈ ಆರು ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆಯ ಮತ್ತು ಸ್ವಾತಂತ್ರ್ಯದ ಹಕ್ಕು, ಅದರ ಮಹತ್ವ, ಅದರ ವಿಶ್ಲೇಷಣೆ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇಷ್ಟು ವಿಚಾರಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇದು ಕೇವಲ ಭಾರತ ಸಂವಿಧಾನ 4 ವಿದ್ಯಾರ್ಥಿಗಳು ಮಾತ್ರನೇ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ SDA, FDA, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್ಸ್, ನೆಟ್, ಸ್ಲೇಟ್ ಎಕ್ಸಾಮ್, KS, IAS ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಹಲವಾರು ವಿಚಾರಗಳು ಇದರ ಮೇಲೆ ಪ್ರಶ್ನೆಗಳು ನಿಮಗೆ ಪರೀಕ್ಷೆ ಮೇಲೆ ಬರುತ್ತೆ. ಮೂಲಭೂತ ಹಕ್ಕುಗಳ ಇತಿಹಾಸ ಬೆಳವಣಿಗೆ ನಿಜವಾಗ್ಲೂ ಕೂಡ ಬೇಕು, ಅದನ್ನು ತಿಳ್ಕೊಳ್ಳೇಬೇಕು. ಅದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಬರುತ್ತೆ. ಈ ಎಪಿಸೋಡ್ ಅಥವಾ ಈ ವಿಡಿಯೋ ಈ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಆಶಿಸ್ತಾ, ಇದು ನಿಮಗೆ ಉಪಯೋಗ ಆಗಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.